ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಚಿನ್ನಾಭರಣಗಳ ಬೃಹತ್ ಮಳಿಗೆ, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಶಾರದಾ ಜ್ಯುವೆಲರ್ಸ್, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ಬೃಹತ್ ಮಳಿಗೆ, ಅರಸ್ ರೋಡ್, ಮೈಸೂರು. ಎ ಟು ಝೆಡ್ ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಕುವೆಂಪು ನಗರ, ಮೈಸೂರು. SLV ಪ್ರೊಮ್ಯಾಕ್ಸ್, ಕಾರ್ನ್ ಮಿಕ್ಸ್ ಅಂಡ್ ಕಾರ್ನ್ ಪ್ರಾಡಕ್ಟ್ಸ್, ಕುಶಾಲನಗರ್. ಪ್ರಶಾಂತ್ ಫರ್ನಿಚರ್ಸ್, ನಿಮ್ಮ ಅಂದದ ಮನೆಗೆ ಚಂದದ ಪೀಠೋಪಕರಣಗಳ ಮಳಿಗೆ, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ. ಫ್ಯಾಬಿನ್ಸ್ ಫ್ಯಾಮಿಲಿ ರೆಸ್ಟೋರೆಂಟ್, ಬೆಕಾಚಿ ರೆಸ್ಟೋ ಕೆಫೆ, ಆಲ್ವೇಸ್ ಸೆಲ್ ಟವರ್, ಕೊಯ್ದು ರಸ್ತೆ, ಮಡಿಕೇರಿ. ಹಾರಂಗಿ ಅಣೆಕಟ್ಟೆ ಭರ್ತಿಯಾದ ಹಿನ್ನೆಲೆಯಲ್ಲಿ ಕ್ರಸ್ಟ್ ಗೇಟ್ಗಳ ಮೂಲಕ ನದಿಗೆ ನೀರು ಹರಿಬಿಡಲಾಯಿತು. ವಾಡಿಕೆಯಂತೆ ಗೇಟ್ಗಳಿಗೆ ಸಾಂಪ್ರದಾಯಿಕ ಪೂಜೆ ನೆರವೇರಿಸಿದ ಬಳಿಕ ನೀರು ಹರಿಬಿಡಲಾಯಿತು. ಕಾವೇರಿ ಜಲಾನಯನ ವ್ಯಾಪ್ತಿಯ 4 ಪ್ರಮುಖ ಅಣೆಕಟ್ಟೆಗಳಾದ ಕಬಿನಿ, ಹೇಮಾವತಿ, KRS, ಹಾರಂಗಿ ಅಣೆಕಟ್ಟೆಗಳ ಪೈಕಿ ಮಳೆ ಕೊರತೆ ನಡುವೆಯೂ ಪ್ರಥಮವಾಗಿ ಭರ್ತಿಯಾದ ಹಾರಂಗಿಯಿಂದ ಶನಿವಾರ ಸಂಜೆ 4,000 ಕ್ಯೂಸೆಕ್ ನೀರು ಹರಿಸಲಾಯಿತು. ಈ ಸಂದರ್ಭ ಸಹಾಯಕ ಕಾರ್ಯಪಾಲಕ ಅಭಿಯಂತರ IK ಪುಟ್ಟಸ್ವಾಮಿ, ತಹಶೀಲ್ದಾರ್ ಕೃಷ್ಣಮೂರ್ತಿ, ಅಭಿಯಂತರ ಕಿರಣ್ ಮತ್ತಿತರರು ಉಪಸ್ಥಿತರಿದ್ದರು. ಒಟ್ಟು 8.1 TMC ಭರ್ತಿಯಾಗಿದ್ದು 2859 ಅಡಿ ನಮ್ಮದು ಗರಿಷ್ಠ ಮಟ್ಟ ಇದ್ದು 2858 ಅಡಿ ತುಂಬಿದೆ. 1 ಅಡಿ ತುಂಬೋದಕ್ಕೆ ಬಾಕಿ ಇದೆ. ಆದ್ದರಿಂದ ಈಗ ಇನ್ಫ್ಲೋ 4000 ಬಂದಿರೋದ್ರಿಂದ ನಾವು ಅಣೆಕಟ್ಟೆಯ ಸುರಕ್ಷತೆ ದೃಷ್ಟಿಯಿಂದ 4000 ಕ್ಯೂಸೆಕ್ ನೀರನ್ನು ನಾವು ನದಿ ಮೂಲಕ ಹರಿಸ್ತಾ ಇದ್ದೀವಿ ಸರ್. ಫೆಸ್ಟಿವಲ್ ನಮ್ಮ ಹಿಂದೆ ಮಳೆ ಪ್ರಮಾಣ ಯಾವ ರೀತಿ ಇರ್ತದೆ ಮತ್ತು ಇನ್ಫ್ಲೋ ಎಷ್ಟೆಷ್ಟು ಇರ್ತದೆ ಅದರ ಮುಖಾಂತರ ನಾವು ನದಿಗೆ ನೀರನ್ನು ಬಿಡ್ತೇವೆ. ಕಂಟಿನ್ಯೂ ಇರ್ತದೆ. ಇನ್ಫ್ಲೋ ಎಷ್ಟು ಬರ್ತದೆ ಅದು ಯಾಕಂದರೆ ಗರಿಷ್ಠ ಮಟ್ಟಕ್ಕೆ ತಲುಪಿರೋದ್ರಿಂದ ಇನ್ಫ್ಲೋ ಏನಿರ್ತದೆ ನಾವು ಒಟ್ಟು ಅಣೆಕಟ್ಟೆ ಸುರಕ್ಷಾ ದೃಷ್ಟಿಯಿಂದ ನಾವು ಬಿಡಲೇಬೇಕು ಬಿಡ್ತೇವೆ. ಕೆನಾಲ್ಗಳಿಗೆ ನಮ್ಮದು ಒಂದು ICC ಮೀಟಿಂಗ್ ಆಗಬೇಕು ಸರ್. ICC ಮೀಟಿಂಗ್ ಆದಾಗ ಕೆನಾಲ್ಗಳಿಗೆ ಕುಡಿಯೋ ನೀರು ಬಿಡಬೇಕು ಅಥವಾ ರೈತರು ಏನಂತ ಡಿಸಿಷನ್ ತಗೊಂಡು ಮೇಲಧಿಕಾರಿಗಳು ಮಾಡಿ ನಂತರ ವಾಯ್ಸ್ ಆಫ್ ಯೂತ್ ಎಂಬ ಬ್ಯಾನರ್ ಅಡಿ ಯುವಕ ಯುವತಿಯರ ಗುಂಪೊಂದು ನಗರದಲ್ಲಿ ಶನಿವಾರ ಪ್ರತಿಭಟನೆ ನಡೆಸಿತು. ನೀಟ್ ಪರೀಕ್ಷಾ ಪತ್ರಿಕೆ ಸೋರಿಕೆಯಿಂದ ತೊಂದರೆ ಉಂಟಾಗಿರುವ ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡಿಸಬೇಕು ಎಂದು ಒತ್ತಾಯಿಸಿದರು. ಸಂಘಟನೆಯ ನಿತಿನ್ ಥಾಮಸ್ ಮಾತನಾಡಿ, ಮಡಿಕೇರಿ ನಗರಸಭೆಯ ಅವ್ಯವಸ್ಥೆ ವಿರುದ್ಧ ಜನರು ದನಿ ಎತ್ತಬೇಕು, ನಗರದ ಸಮಸ್ಯೆಗಳ ಕುರಿತು ಪ್ರಶ್ನಿಸಬೇಕು ಎಂದು ಆಗ್ರಹಿಸಿದರು. ಮಂಜು ಘೋಷಣೆ ಏನಿಲ್ವಾ? ರೀಸೆಂಟ್ ಆಗಿ ಕಳೆದ ಶನಿವಾರ ಒಬ್ಬರು ಕೈ ಸಣ್ಣ ಮಗದು ಬೆರಳು ತುಂಡಾಗಿದೆ, ಸೆಟಿಮೂರ್ತಿ ಕೊಟ್ಟು ಗೌರ್ಮೆಂಟ್ ಹಾಸ್ಪಿಟಲ್ಗೆ ಬರ್ತಾರೆ. ಬಂದಾಗ ನಮ್ಮದು ಮಡಿಕೇರಿಯಲ್ಲಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಹೌದಾ, ಅಲ್ಲಿ ಬಂದು ಕೇಳಿದಾಗ ಅವ್ರು ಏನಂತಿದ್ದಾರೆ ಅಂದರೆ, ಸರ್ ಇಲ್ಲಿ ಆಗಲ್ಲ ಮೈಸೂರಿಗೆ ಹೋಗಿ, ಇಲ್ಲಿ ಆಗಲ್ಲ ಮಂಗಳೂರಿಗೆ ಹೋಗಿ. ಆಗ ಇಲ್ಲಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಯಾಕೆ ಅಲ್ವಾ, ಯಾಕೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಅಂತ ಹೇಳ್ಬಿಟ್ಟು ಮಡಿಕೇರಿ. ಹಂಗಂದ್ರೆ ನಾವು ಡೈರೆಕ್ಟಾಗಿ ಮಂಗಳೂರಿಗೆ ಹೋಗ್ಬೋದಲ್ಲ, 5 ನಿಮಿಷ ಉಳಿತದೆ. ಹಂಗಂದ್ರೆ ನಾವು ಮೈಸೂರು ಹೋಗ್ಬೋದಲ್ಲ, ಹಂಗಂದ್ರೆ ಒಂದು ಅರ್ಧ ಗಂಟೆ ಉಳಿತದೆ. ಇಲ್ಲಿ ಬಂದು ಇವರೆಲ್ಲ ಚೆಕ್ ಮಾಡಿ ಮೈಸೂರಿಗೆ ಹೋಗಿ ಎಲ್ಲ ನೋಡಿ ಅಂದರೆ ಮಂಗಳೂರಿಗೆ ಹೋಗಿ. ಇದ್ಯಾಕೆ? ಒಂದಲ್ಲ ಎರಡಲ್ಲ, ಈ ಥರ 1000 ಕ್ವಶನ್ಗಳಿದೆ. ಇದನ್ನು ಮುಂದೆ ಇಡಬೇಕು ಅಂತ ಹೇಳಿ ನಾವು ಇಲ್ಲಿ ಬಂದಿರೋದು.
ಹೌದಾ ಇಲ್ವಾ? ಎಷ್ಟು ಕಷ್ಟ ಆಯ್ತಿದೆ, ಎಷ್ಟೋ ಮಕ್ಕಳಿಗೆ ಸ್ಕೂಲ್ಗೆ ಬರ್ತಾರೆ, ಎಷ್ಟೋ ಮಕ್ಕಳು ಎಲ್ಲೆಲ್ಲಿಂದನೂ ಬರ್ತಾರೆ, ಅವ್ರಿಗೆ ಕರೆಕ್ಟಾಗಿ ಸ್ಕೂಲ್ ಇಲ್ಲ. ಸ್ಕೂಲ್ಗೆ ಈಗ ಎಷ್ಟೋ ಗೌರ್ಮೆಂಟ್ ಸ್ಕೂಲ್ಗಳು ಮುಚ್ಚೋಗಿದೆ ಅಲ್ವಾ? ಇದು ಬರೀ ಆರಂಭ ಅಷ್ಟೇ. ಈಗ ಯಾವುದೇ ತಪ್ಪಾದರೂ ಇನ್ನು ಮುಂದೆ ವೈಸ್ ಆಫ್ ಯೂತ್ ಅವರು ನಾವು ಮುಂದೆ ನಿಂತು ಮಾತಾಡ್ತೀವಿ ಅನ್ನೋದು ನಾವು ಇದು ಮುಂದೆ ಮಾಡಿಸ್ತೀವಿಲ್ಲ. ದೆನ್ ಏನೇ ಕಾರಣ ಇಲ್ಲಿ ಏನೇ ತಪ್ಪಾದ್ರು ನಾವು ಕೇಳಬೇಕು. ಇದೇ ನಮ್ಮ ಯೂತ್ಸ್ ಅಂದರೆ ಯಾವುದೇ ಯೂತ್ಸ್ ಅಂದ್ರೆ ಅಷ್ಟೇ ಕ್ವೆಶನ್ ಮಾಡಬೇಕು. ಕ್ವೆಶನ್ ಮಾಡಿದ್ರೆ ಈಗಿನ ಯೂತ್ಗಳಿಗೆ ಮನಸ್ಸಲ್ಲಿ ಬಿದ್ದೋಗ್ಬಿಟ್ಟಿದೆ. ಪ್ಲೀಸ್ ಕ್ವೆಶನ್ ಮಾಡಿದ್ರೆ ಉತ್ತರ ಕೊಡಲೇಬೇಕು. ಯಾರೇ ಆಗಲಿ ಏನೇ ಆಗಲಿ ಕ್ವೆಶನ್ ಮಾಡಿದ್ರೆ ಉತ್ತರ ಕೊಡಬೇಕು. ಅದೇ ಇಲ್ಲಿರೋದು. ಯಾರು ಈಗ ಕ್ವೆಶನ್ ಮಾಡ್ತಾರೆ ಔಸ್ಕೊಳ್ಬಾರ್ದು. ನೀವು ಕ್ವೆಶನ್ ಮಾಡಿ, ಧೈರ್ಯದಿಂದ ಕ್ವೆಶನ್ ಮಾಡಿ, ಯಾರಿಗೆ ಬೇಕಾ ಕ್ವೆಶನ್ ಮಾಡ್ಬೋದು. ಯಾಕಂದರೆ ನಾವು ಎಲೆಕ್ಷನ್ಗೆ ವೋಟ್ ಹಾಕ್ತೀವಿ, ನಾವಿಲ್ಲಿ ಟ್ಯಾಕ್ಸ್ ಕಟ್ತೀವಿ, ಎಲ್ಲ ಮಾಡ್ತೀವಿ ಅಂದರೆ ನೀವು ಇಲ್ಲಿ ಕ್ವೆಶನ್ ಮಾಡೋ ಹಕ್ಕು ಎಲ್ಲರಿಗೂ ಇದೆ. ಈಚ್ ಆ್ಯಂಡ್ ಎವ್ರಿ ಒನ್ ಹ್ಯಾವ್ ರೈಟ್ ಟು ಕ್ವೆಶನ್ ಅಲ್ವಾ? ಎಲ್ಲ ಕ್ವೆಶನ್ ಮಾಡಬೇಕು. ಇವತ್ತಿನ ಮೇನ್ ಇಂಟೆನ್ಷನ್ ಬಂದು ಟು ರೇಸ್ ದ ಕರಪ್ಷನ್ ದಟ್ಸ್ ಹ್ಯಾಪನಿಂಗ್ ಇನ್ ದ ಗವರ್ಮೆಂಟ್. ಆಮೇಲೆ ನಾವು ಗ್ರೂಪ್ ಮಾಡಿದ್ದೀವಿ, ದಿಸ್ ಇಸ್ ನಾಟ್ ರಿಲೇಟೆಡ್ ಟು ಎನಿ ಪೊಲಿಟಿಕಲ್ ಪಾರ್ಟಿ ಆರ್ ಆ ಥರದ್ದೇನಿಲ್ಲ. ನಾವಿಲ್ಲಿ ಬಂದಿರೋದು ಟು ರೇಸ್ ವಾಯ್ಸ್ ಅಗೇನ್ಸ್ಟ್ ದ ಯೂತ್, ದಟ್ಸ್ ಇಟ್. ಆಮೇಲೆ ಪ್ರೆಸಿಡೆಂಟ್, ವೈಸ್ ಪ್ರೆಸಿಡೆಂಟ್, ಲೀಡರ್ಶಿಪ್ ಅಂತೆಲ್ಲ ದೇರ್ ಇಸ್ ನಥಿಂಗ್. ವಿ ಹ್ಯಾವ್ ಹೇಳಿದ್ದೀವಿ ಬನ್ನಿ ಸೇರ್ಕೊಳ್ಳಿ ಅಂತ, ಆ್ಯಂಡ್ ದೇ ಆರ್ ಹಿಯರ್. ದ ಡಿಮ್ಯಾಂಡ್ಸ್ ಆರ್ ದಟ್ ಒಂದು ಎಜುಕೇಷನ್ ಸಿಸ್ಟಮ್ ಈಸ್ ಕರಪ್ಟೆಡ್. ಸೊ ಎಜುಕೇಷನ್ ಸಿಸ್ಟಮ್ ಕರಪ್ಟ್ ಆಗಿರೋದ್ರಿಂದ ಸ್ಟೂಡೆಂಟ್ಸಿನ ಕಷ್ಟನ ನಾವಿಲ್ಲಿ ಹೇಳ್ಕೊತಿದ್ದೀವಿ. ಒನ್ ಇಸ್ ದಟ್ ಫೇರ್ ಆಗಿ ಎಕ್ಸಾಮ್ಸ್ ನಡಿಬೇಕು. ವಿ ಆರ್ ಡಿಮ್ಯಾಂಡಿಂಗ್ ಫಾರ್ ಟ್ರಾನ್ಸ್ಪರೆನ್ಸಿ, ಅಕೌಂಟಬಿಲಿಟಿ ಇನ್ ದ ಗವರ್ಮೆಂಟ್, ಇನ್ ದ ಎಜುಕೇಷನ್ ಸಿಸ್ಟಮ್. ಏನಕ್ಕಂದರೆ ಇಟ್ಸ್ ನಾಟ್ ಜಸ್ಟ್ ಅಬೌಟ್ ನೀಟ್ ಪೇಪರ್ ಲೀಕ್ಸ್. ಸುಮಾರು ಕಾಂಪಿಟೇಟಿವ್ ಎಕ್ಸಾಮ್ಸ್, ಎಂಟ್ರೆನ್ಸ್ ಎಕ್ಸಾಮ್ಸ್ದು ಪೇಪರ್ಸ್ ಲೀಕ್ ಆಗಿದೆ. ಆ್ಯಂಡ್ ಇವನ್ ದ CBSE ಬೋರ್ಡ್ ಎಕ್ಸಾಮ್ ವ್ಯಾಲ್ಯೂಯೇಷನ್ ಕೂಡ ಸರಿಯಾಗಿಲ್ಲ. ರೀನೀಟ್ ವಾಸ್ ಆರ್ಗನೈಸ್ಡ್, ಕಂಡಕ್ಟೆಡ್, ಬಟ್ ಸ್ಟಿಲ್ ರೀನೀಟ್ ಪೇಪರ್ಸ್ ಕೂಡ ಲೀಕ್ ಆಗಿದೆ ಅನ್ನೋ ಮಾಹಿತಿ ಇದೆ. ಆ್ಯಂಡ್ ಅದರ ವ್ಯಾಲ್ಯೂಯೇಷನ್ ಕೂಡ ಸರಿಯಾಗಿ ನಡೆದಿಲ್ಲ ಅಷ್ಟೇ. ಆ್ಯಂಡ್ ಸ್ಟೂಡೆಂಟ್ಸ್ ದೇ ಡಿಡ್ ಸರ್ಟನ್ ಪ್ರೊಟೆಸ್ಟ್ಸ್ ಆನ್ ಮಂಡೇ ಮಾಡಿದ್ರು. ದೇ ರೇಸ್ ದಿಯರ್ ಕ್ವೆಶ್ಚನ್ಸ್, ದೇ ಹ್ಯಾಡ್ ರೈಟ್ಸ್ ಟು ಕ್ವೆಶ್ಚನ್ ಕೇಳಿದ್ರು. ಬಟ್ ಯಾವುದೇ ಒಂದು ರೆಸ್ಪಾನ್ಸ್ ನಮಗೆ ಗವ್ರ್ಮೆಂಟಿಂದ ಬರಲಿಲ್ಲ. ರೆಸ್ಪಾನ್ಸ್ ಯಾವ ಥರ ಬಂತಂದರೆ ಬ್ರೂಟಲ್ ಆಗಿ ಸ್ಟೂಡೆಂಟ್ಸ್ನ ಅಟ್ಯಾಕ್ ಮಾಡಿದ್ರು, ಲಾಠಿ ಚಾರ್ಜಸ್. ಆ್ಯಂಡ್ ನಾವು ಅಬ್ಸರ್ವ್ ಮಾಡಿರೋ ಪ್ರಕಾರ ದೇರ್ ವಾಸ್ RAF, ದೇರ್ ವಾಸ್ ಪೊಲೀಸ್ ಆಫೀಸರ್ಸ್, ಆ್ಯಂಡ್ ಅದ್ರ ಜೊತೆಗೆ ಸೋ ಕಾಲ್ಡ್ ಪೊಲೀಸ್ ಅಂತ ಬಂದವರು ಕೂಡ ಇದ್ದರು. ಏನು ಹೇಳ್ಬೋದಂದರೆ ಸ್ಟೂಡೆಂಟ್ಸ್ ವರ್ ನಾಟ್ ಅಗೇನ್ಸ್ಟ್ ದ ಲಾ, ದ ಹೈ ಪವರ್ ವಾಸ್ ಅಗೇನ್ಸ್ಟ್ ದ ಲಾ. That's it. Improvements thoroughly. We are seeking the government to please bring improvements in the education system. Entadu seri illa. And India has intelligent kids, but our country, our system, I don't think they deserve this kind of students. Adike ellaru horgade hogodu. There are questions, people asking ಏನಕ್ಕೆ ಇಲ್ಲಿ ಓದೋದಿಲ್ಲ. That's the reason. There is no value for education. There is no value for educated students. And ನಮಗೆ ಎಕ್ಸಾಮ್ ಬರೆಯೋರಿಗೆ ಸ್ಟೂಡೆಂಟ್ಸ್ ನೋ ದ ಕಷ್ಟ ಏನಂತ ಸ್ಟೂಡೆಂಟ್ಸಿಗೆ ಗೊತ್ತಿರೋದು. ಅವ್ರು ಮಾಡಿರೋ ಸ್ಯಾಕ್ರಿಫೈಸ್, ದೇ ಲೀವ್ ದೇರ್ ಸ್ಲೀಪ್, ಫ್ಯಾಮಿಲಿ ಟೈಮ್, ಪರ್ಸ್ನಲ್ ಟೈಮ್, ಆ್ಯಂಡ್ ಅವ್ರು 100% ಅವ್ರು ಕೊಡ್ತಾರೆ, ವರ್ಷ ಇಡೀ ಕಲಿತಾರೆ. ಆ್ಯಂಡ್ ಅಗೇನ್ ಕೋಚಿಂಗ್ ಸೆಂಟರ್ಸ್ಗೆ ಲಕ್ಷಗಟ್ಟಲೆ ಫೀಸ್ ಕೊಟ್ಬಿಟ್ಟು ದೇ ಪ್ರಿಪೇರ್. ಇಟ್ಸ್ ಬಿಕಾಸ್ ದೇ ನೀಡ್ ಗುಡ್ ರ್ಯಾಂಕ್ಸ್. ಬಟ್ ಲಾಸ್ಟಿಗೆ ಗೌರ್ಮೆಂಟಿನ ರೆಸ್ಪಾನ್ಸಿಬಿಲಿಟಿಯಿಂದ ಪೇಪರ್ ಲೀಕ್ಸ್ ಆಗುತ್ತೆ, ವಿಚ್ ಈಸ್ ನಾಟ್ ಆಕ್ಸೆಪ್ಟಬಲ್. ಆ್ಯಂಡ್ that's it. I would like to conclude the government to please take responsible actions regarding this, and ಯಾವ ಮಿನಿಸ್ಟ್ರಿ ಏನೇನು ರಿಫಾರ್ಮ್ಸ್ ತರಬೇಕು, we would please. ಈ ಮಸಿ ಅನ್ನೋದು ನಮಗೆ ರಾಜಕಾರಣಿಗಳು ಬೆಳೆದಿರೋದು. ಈ ರೆಡ್ ಅನ್ನೋದು ನಮ್ಮ ರಕ್ತದಿಂದ ಈ ಸರ್ಕಾರ ನಡೀತಿದೆ. ಯಾಕಂದರೆ ಪ್ರತಿಯೊಬ್ಬ ಯುವಕ ಸಹ ಒಂದು ಆಸೆ ಇಟ್ಕೊಂಡು ಬರ್ತಾನೆ. ನಾಳೆ ದಿನ ನಾನು ಎಜುಕೇಟೆಡ್ ಆಗಿ ನನ್ನ ಅಪ್ಪ ಅಮ್ಮನ ನಾನು ಸಾಕಬೇಕು ಅಂತೇಳಿ ಆಸೆಯಿಂದ ಬರ್ತಾನೆ. ಈಗ ಬಡವರೇ ಇರಲಿ, ಶ್ರೀಮಂತರೇ ಇರಲಿ, ಯಾರಿಗೆ ಟ್ಯಾಲೆಂಟ್ ಇದೆ ಅವ್ರನ್ನ ಬೆಳೆಸ್ತಾರೆ. ಆದರೆ ಟ್ಯಾಲೆಂಟ್ ಇರೋರನ್ನೇ ತುಳಿದು ಯಾರೋ ಓದಿಲ್ಲದವ್ನಿಗೆ ಈಗ ಲೀಕ್ ಮಾಡಿಬಿಟ್ಟು ಪೇಪರ್ ಕೊಟ್ಟರೆ ನಾಳೆ ದಿನ ಅವ್ನು ಡಾಕ್ಟ್ರಾಗಿ ಬಂದು ಯಾರು ಲೀಕ್ ಮಾಡಿದ ಅವನಿಗೆ ಒಂದಿನ ಆಪ್ರೇಷನ್ ಮಾಡ್ತಾರೆ. ಆ ಥರ ಸಿಚುವೇಶನ್ ಆಗಿದೆ ಈಗ ಇಂಡಿಯಾದಲ್ಲಿ. ಯಾಕಂದರೆ ಈ ಎಜುಕೇಷನ್ ಇಟ್ಕೊಂಡೇ ತುಂಬ ಜನ ಮುಂದೆ ಬಂದಿದ್ದಾರೆ. ಈಗ ಡಾಕ್ಟರ್ BR ಅಂಬೇಡ್ಕರ್ ಇರ್ಬೋದು, ಹಲವಾರು ಜನ ಇದರಿಂದನೇ ಎಜುಕೇಷನ್ ಅನ್ನೋ ಒಂದು ದೊಡ್ಡ ಪವರಿಂದನೇ ಮೇಲೆ ಬಂದಿದ್ದಾರೆ. ಆದರೆ ಈ ಎಜುಕೇಷನ್ನೇ ಸರಿ ಇಲ್ಲ ಅಂದರೆ ನಾವೆಲ್ಲಿ ಹೋಗಬೇಕು? ನಾನು ಅದೊಂದೇ ಕೇಳ್ತಿದ್ದೀನಿ, ಎಲ್ಲಿ ಹೋಗ್ಬೇಕು ನಾವು?
ಎಷ್ಟೋ ಜನ ಕಲಾವಿದರು ಟ್ಯಾಲೆಂಟ್ ಇಟ್ಕೊಂಡು ಸಹ ಇನ್ನೂ ಸಹ ಮನೇಲಿದ್ದಾರೆ. ಎಷ್ಟೋ ಜನ, ಈಗ ನಾನೇ ಇರ್ಬೋದು, ನಾನೊಬ್ಬ ಡಿಗ್ರಿ ಮಾಡಿ ಏನು ಮಾಡ್ತಾ ಇದ್ದೀನಿ, ನಾನು ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡು ಅಲಿತಾ ಇದ್ದೀನಿ. ಕೇಳಿದ್ರೆ ಕೆಲಸ ಇಲ್ಲಪ್ಪ, ಎಷ್ಟು ಜನರಿಗೆ ಅಂತ ಕೆಲಸ ಕೊಡೋದು ಅಂತ. ಯಾಕೆ ಕೆಲಸ ಇಲ್ಲ? ಆಗ ನಾವು ಯಾಕೆ ವೋಟ್ ಹಾಕಬೇಕು? ಆಗ ನಾವು ಯಾಕೆ ಆಧಾರ್ ಕಾರ್ಡ್ ಮಾಡಿಸ್ಕೋಬೇಕು? ನಾವಿಲ್ಲಿ ಪ್ರಜೆಗಳಲ್ವಾ? ಇದು ನಮ್ಮ ಹಕ್ಕು ಅಲ್ವಾ? ಪ್ರತಿಯೊಬ್ಬ ನಾಗರಿಕನಾಗಿ ನನ್ನ ಹಕ್ಕು ಏನಂದರೆ, ಏನೇ ಒಂದು ಸಮಸ್ಯೆ ಇದ್ದರೂ ಮುಂದೆ ಬರಬೇಕು. ಆದರೆ ಮುಂದೆ ಬರೋದೇನೆ ಈ ಥರ ತುಳಿದ್ರೆ ಒಂದು ಎಜುಕೇಷನಿಂದ ಏನು ಬೇಕಾದ್ರೆ ಮಾಡ್ಬೋದು ಅಂತ ಹೇಳ್ತಾರೆ. ಆದರೆ ಈ ಎಜುಕೇಷನ್ನೇ ಸರಿ ಇಲ್ಲ ಅಂದರೆ ನಾವು ಏನು ಮಾಡ್ಬೇಕು ಸರ್? ನೀವೇ ಹೇಳಿ, ಏನು ಮಾಡಬೇಕಾಗ? ನಾವು ಎಲ್ಲರ ತುಳಿತಾರೆ. ದುಡ್ಡಿರೋರೇ ಮೇಲೆ ಬರ್ತಾ ಇದ್ದಾರೆ. ಆಗ ಬಡವ್ರ ಮಕ್ಳು ಏನು ಮಾಡಬೇಕಾಗ? ಬಡವರಾಗೇ ಇರ್ತಾರೆ, ದುಡ್ಡಿರೋರಾಗೇ ಇರ್ತಾರೆ. ಆಗ ಏನು ಮಾಡ್ತಾರೆ? ಮಕ್ಕಳ ತಲೆಗೆ ಹೋಯ್ತದೆ, ಈ ಓದಿಂದ ಏನು ಯೂಸ್ ಇಲ್ಲ, ಇಲ್ಲೀಗಲ್ ಕೆಲಸ ಮಾಡೋಣ, ಅದು ಮಾಡೋಣ, ಇದು ಮಾಡೋಣ ಅಂತೇಳಿ ಬೇಡದ ಕೆಲಸಕ್ಕೆಲ್ಲ ಹೋಯ್ತಾರೆ. ಆಮೇಲೆ ಅವ್ರನ್ನ ಟೆರರಿಸ್ಟ್, ಬೇಡದ ಕೆಲಸ ಮಾಡ್ತಾರೆ, ರೌಡಿಗಳು ಅಂತೇಳಿ ಒಳಗಾಗ್ತಾರೆ. ಅಷ್ಟೇ ಆಗೋದು. ಯಾಕಂದರೆ ತುಂಬ ಜನ ನೋಡಿ, ಎಜುಕೇಟೆಡ್ ಪೀಪಲ್ಸ್ ಯಾರು ಸಹ ಕೆಲಸದಲ್ಲಿ ಇಲ್ಲ. ಇವಾಗ 10ನೇ ಕ್ಲಾಸ್ ಫೇಲ್ ಆಗಿದ್ದಾನೆ, ನೆಕ್ಸ್ಟ್ ಬಂದ್ಬಿಟ್ಟು ಬೇರೆ ಯಾವುದೋ ಇದರಲ್ಲಿ ಲೀಕ್ ಮಾಡ್ಕೊಂಡು ಕೂತ್ಬಿಟ್ಟು ಬರೆದ್ಬಿಟ್ಟು ಪಾಸ್ ಆಗಿಬಿಡ್ತಾರೆ. ಇನ್ನೊಂದೇನು ಗೊತ್ತಾ ಸರ್, ನಮ್ಮ ಇಂಡಿಯಾನ ನಾನು ಪ್ರೌಡಾಗಿ ಹೇಳ್ತೀನಿ. ಯಾಕಂದರೆ ಇಂಡಿಯಾದಲ್ಲಿ ಮಾತ್ರ ಒಂದು ಹೆಣ್ಣು ಮಗಳನ್ನ ದೇವ್ರ ಥರ ಪೂಜೆ ಮಾಡ್ತಾರೆ. ಅದೇ ಒಂದು ಬೇಜಾರು ಏನು ಗೊತ್ತಾ, ಅದೇ ಇಂಡಿಯಾದಲ್ಲೇ ವುಮೆನ್ಸ್ ಸೇಫ್ಟಿ ಝೀರೋದಲ್ಲಿರೋದು. ಅದೇ ನನ್ನ ದೊಡ್ಡ ಬೇಜಾರು. ಏನು ಮಾಡೋಕ್ಕಾಗಲ್ಲ, ಯಾಕಂದರೆ ನಮ್ಮ ಮೇಲಿರೋರು ಸರಿ ಇಲ್ಲ. ಇನ್ನು ಮುಂದೆ ಆದರೂ ನಮ್ಮಂಥ ಯುವಕರು, ನಮ್ಮಂಥ ಅಂದರೆ ಎಲ್ಲರ ಜವಾಬ್ದಾರಿ ಏನಂದರೆ ಬಡ್ದಾಡೋದು ಅದಲ್ಲ. ಮುಂದೆ ನಿಂತು ಕೇಳಬೇಕು, ಎಜುಕೇಟೆಡ್ ಆಗಿ ಕೇಳಬೇಕು. ಆದರೆ ಎಜುಕೇಷನೇ ಸರಿ ಇಲ್ಲ ಅಂದರೆ ಎಲ್ಲಿಂದ ಅಂತೇಳಿ ಅವ್ರು ಕೇಳ್ತಾರೆ ಹೋಗಿ. ಯಾಕೆ ಈ ಎಜುಕೇಷನ್ ಸಿಸ್ಟಮ್ ಸರಿ ಇಲ್ಲ? ಯಾರು ಕೇಳೋರೇ ಇಲ್ವಾ? ರೋಡಿಗಿಳಿದು ದಂಗೆ ಮಾಡಿ ಅಂತ ನಾವು ಹೇಳ್ತಾ ಇಲ್ಲ. ಆದರೆ ಕೇಳಿ, ಒಂದು ಥಾಟ್ನ ಕೇಳಿ. ಯಾಕೆ ಎಕ್ಸಾಮ್ಸ್ ಬರೀತಿಲ್ವಾ? ನೀಟ್ ಎಕ್ಸಾಮ್ ಅನ್ನೋದು ಎಲ್ಲರಿಗೂ ಗೊತ್ತು ಎಷ್ಟು ಕಷ್ಟ ಇರ್ತದೆ, ಎಷ್ಟು ಪ್ರಿಪ್ರೇಷನ್ ಮಾಡಬೇಕು, ಎಷ್ಟು ವರ್ಷದಿಂದ ಓದಬೇಕು ಅಂತ. ಆದರೆ ಯಾವುದು ಸಹ ಈ ಎಜುಕೇಷನ್ ಸಿಸ್ಟಮ್ ಸರಿ ಇಲ್ಲ ಅಂದರೆ ನಾವು ಎಲ್ಲಿಗೆ ಹೋಗ್ಬೇಕು ಸರ್? ನೀವೇ ಹೇಳಿ, ಎಲ್ಲಿಗೆ ಹೋಗ್ಬೇಕು? ನಮ್ಮ ಇಂಡಿಯಾ ಟಾಪಲ್ಲಿದೆ ಅಂದರೆ ಒಂದೇ ಒಂದು ವಿಷಯದಲ್ಲಿ, ಒಂದು ಜಾತಿ, ಇನ್ನೊಂದು ಬೆಲೆ ಏರಿಕೆ, ಇನ್ನೊಂದು ವ್ಯವಸ್ಥೆ. ಸೂಪರ್ ಆಗಿದೆ ವ್ಯವಸ್ಥೆ. ರೋಡಲ್ಲಿ ಚಂದ್ರಗ್ರಹಣ ಥರ ಗುಂಡಿ ತೋಡಿಟ್ಬಿಟ್ಟಿದ್ದಾರೆ. ಆದರೆ ಮುಚ್ತಾರೆ, ಯಾವ ಗೊತ್ತಾ? ಮಳೆಗಾಲದಲ್ಲಿ ಮುಚ್ತಾರೆ. ಯಾಕೆ ಹೇಳಿ? ಮತ್ತೆ ಎದ್ದೋಗ್ಬೇಕು, ಮತ್ತೆ ದುಡ್ಡು ಆಗಬೇಕು ಅಷ್ಟೇ. ದುಡ್ಡು. ಯಾಕೆ ದುಡ್ಡು? ನಾಳೆ ದಿನ ನೀವು ಸಹ ಕೆಳಗೆ ಬರ್ತೀರಾ, ನಿಮ್ಮ ಮಕ್ಕಳು ಸಹ ಎಕ್ಸಾಮ್ ಬರೀತಾರೆ. ಆ ದಿನ ಎಲ್ಲರೂ ಅನುಭವಿಸ್ತಾರೆ, ಒಬ್ಬರಲ್ಲ ಒಬ್ರು. ಕರ್ಮ ಏನು ಮಾಡೋಕ್ಕಾಗಲ್ಲ, ಲಾಸ್ಟಿಗೆ ನಿಲ್ಬೇಕು. ಆದರೆ ನಾನು ಎಕ್ಸಾಮ್ ಬರೀತಿದ್ದೀನಿ ಅಂತಲ್ಲ, ಎಷ್ಟೋ ಜನ ಬರ್ದವ್ರದ್ದು ನೋವು ನಾನು ನೋಡಿದ್ದೀನಿ. ಇನ್ನು ಮುಂದೆ ಆದರೂ ಇದು ಚೇಂಜ್ ಆಗಬೇಕಲ್ಲ, ಸುವ್ಯವಸ್ಥೆ ಚೇಂಜ್ ಆದ್ರೇ ಅಲ್ವಾ ನಾವೆಲ್ಲ ಮುಂದೆ ಬರೋಕ್ಕಾಗೋದು. ಎಷ್ಟೋ ಯುವಕರು ಆಸೆ ಪಟ್ಟಿರ್ತಾರೆ, ಈಗ ಪೊಲೀಸ್ ಆಗಬೇಕು, ಲಾಯರ್ ಆಗಬೇಕು, ಡಾಕ್ಟರ್ ಆಗಬೇಕು ಅಂತ ಎಷ್ಟೋ ಜನ ಆಸೆ ಪಟ್ಟಿರ್ತಾರೆ. ಆಗ ಅವ್ರದ್ದು ಕನಸಿಗೆಲ್ಲ ಒಂದು ಮಣ್ಣೆರ್ಚಿಬಿಟ್ಟು ತಮಾಷೆ ನೋಡೋಂಥ ಕೆಲಸ ಮಾಡ್ತಿದ್ದಾರಲ್ಲ ನಮ್ಮ ಗೌರ್ಮೆಂಟ್. ಏನು ಮಾಡಬೇಕು ಹೇಳಿ? ನ್ಯಾಯ ಕೇಳಕ್ಕೆ ಬಂದರೆ ಹೊಡೆದುಕೊಳ್ತಾರೆ, ಕೊಲೆ ಮಾಡಿಸ್ತಾರೆ, ಈ ಥರ ಎಲ್ಲ ಮಾಡಿಸ್ತಾರೆ. ನಾಳೆ ದಿನ ಹೇಳೋಕ್ಕಾಗಲ್ಲ, ನಮ್ಮನ್ನೇ ಹೇಳ್ತಾರೆ ಆ್ಯಂಟಿ ನ್ಯಾಷನಲ್ ಅಂತ ಹೇಳ್ತಾರೆ. ನಾವು ಇಲ್ಲೇ ಇರೋದು, ಅದಕ್ಕೆ ನಮ್ಗೆ ಗೊತ್ತು. ನಾವು ಹೋರಾಡ್ತೀವಿ, ಲಾಸ್ಟ್ ಗಂಟೆ ಸಹ ನಾವು ನಿಲ್ತೀವಿ. ಇವತ್ತು ಯಾರೆಲ್ಲ ಬರ್ತಾರೆ ಅವ್ರನ್ನೆಲ್ಲ ಬರಬೇಡಿ ಅಂತ ಹೇಳಿದ್ದಾರೆ. ಓಕೆ, ಬರಬೇಡಿ ಅಂತ ಹೇಳಿದ್ದೀರಾ. ನಾವು ಸಹ ಮಡಿಕೇರಿ ಅವರೇ, ನಾವು ಸಹ ನ್ಯಾಯ ಕೇಳೋಕ್ಕೆ. ಅದು ಬಿಟ್ಟು ಆ ಪಾರ್ಟಿ ಸರಿ ಇಲ್ಲ, ಈ ಪಾರ್ಟಿ, ಎಲ್ಲದರಲ್ಲೂ ಒಬ್ರು ಒಳ್ಳೆಯವ್ರು ಇರ್ತಾರೆ, ಎಲ್ಲದರಲ್ಲೂ ಒಬ್ರು ಕೆಟ್ಟವ್ರು ಇರ್ತಾರೆ. ಏನು ಮಾಡೋಕ್ಕಾಗಲ್ಲ. ಹಾಗೆ ಅಂತ ಹೇಳ್ಬಿಟ್ಟು ನಾವು ಆ ಪಾರ್ಟಿ ಈ ಪಾರ್ಟಿ ಅಂತ ಹೇಳ್ತಾ ಇಲ್ಲ. ನಮಗೆ ನ್ಯಾಯ ಕೊಡಿಸಿ ದಯವಿಟ್ಟು. ನಮಗೆ ಎಲ್ಲರಿಗೊಂದು ಪರಿಹಾರ ಅಂತ ಇರುತ್ತೆ. ಪರಿಹಾರ ಇಲ್ಲದ ದೇಶ ಯಾವುದು ಸಹ ಇಲ್ಲ. ನಮ್ಮಕ್ಕಿಂತ ಚಿಕ್ಕ ದೇಶಗಳೆಲ್ಲ ಮುಂದೆ ಇದೆ. ನಾವು ಯಾಕೆ ಹಿಂದೆ ಇದ್ದೀವಿ ಅಂದರೆ ಮೇಯ್ನಾಗಿ ಜಾತಿನ ಬಿಡಿ, ಮುಂದೆ ಬನ್ನಿ. ಘೋಷಣೆ ಏನಿಲ್ವಾ? SIR ಮಹಾಸಂಪರ್ಕ ಅಭಿಯಾನದಲ್ಲಿ KG ಬೋಪಯ್ಯ ಭಾಗಿ. ಭಾರತೀಯ ಜನತಾ ಪಾರ್ಟಿಯ ವತಿಯಿಂದ ದಿನಾಂಕ 25/7/2026 ಇಂದು ಮತ್ತು ನಾಳೆ 26/7/26ರಂದು ರಾಜ್ಯವ್ಯಾಪಿ ನಡೆಯಲಿರುವ SIR ಮಹಾಸಂಪರ್ಕ ಅಭಿಯಾನ ಮನೆ ಭೇಟಿ ಕಾರ್ಯಕ್ರಮ ನಡೆಯಿತು. ಬೂತ್ ಸಂಖ್ಯೆ 221ರಲ್ಲಿ ಮಾಜಿ ವಿಧಾನಸಭಾಧ್ಯಕ್ಷ KG ಬೋಪಯ್ಯ ಪಾಲ್ಗೊಂಡಿದ್ದರು. ಅನೇಕ ಮನೆಗಳಿಗೆ ಭೇಟಿ ನೀಡಿ ಇದುವರೆಗೆ ಆಗಿರುವ ಪ್ರಗತಿಯ ಬಗ್ಗೆ ಮಾಹಿತಿ ಕಲೆ ಹಾಕಿದರು. ನೈಜ ಮತದಾರರು ಮತದಾರರ ಪಟ್ಟಿಯಿಂದ ವಂಚಿತರಾಗದಂತೆ ನೋಡಿಕೊಳ್ಳಬೇಕು. ಎನ್ಯುಮರೇಷನ್ ಫಾರಂ ಪಡೆಯದವರು ಕೂಡಲೇ BLOಗಳಿಗೆ ಫೋನ್ ಮಾಡಿ ಫಾರಂ ಪಡೆದು ಭರ್ತಿ ಮಾಡಿ ತಲುಪಿಸುವಂತೆ ಸೂಚಿಸಿದರು. ನಂತರ ಅಂಗನವಾಡಿ ಕೇಂದ್ರಕ್ಕೆ ಭೇಟಿ ನೀಡಿ ಅಲ್ಲಿನ BLO ಅವರೊಂದಿಗೆ ಇದುವರೆಗೆ ಆಗಿರುವ SIRನ ಮಾಹಿತಿ ಪಡೆದುಕೊಂಡರು. ಈ ಸಂದರ್ಭ ಬೂತ್ನ BLO ಹಾಗೂ ಬಿಜೆಪಿ SC ಮೋರ್ಚಾ ಜಿಲ್ಲಾಧ್ಯಕ್ಷ PM ರವಿ ಮೊಗೇರ, ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ BA ಹರೀಶ್, BLO ಗೀತಾ, ಸುಧಾಕರ ಮತ್ತಿತರರು ಉಪಸ್ಥಿತರಿದ್ದರು. ವಿರಾಜಪೇಟೆ ತಾಲೂಕು ಕಾಕೋಟು ಪರಂಬು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಮಾನ್ಯ ಶಾಸಕರ ಅನುದಾನದಲ್ಲಿ ನಿರ್ಮಾಣಗೊಂಡ ಬೊಳ್ಳುಮಾಡುಯಿಂದ ಕಾಕೋಟು ಪರಂಬುಗೆ ಹೋಗುವ ರಸ್ತೆ
ಪಾಲಚಂಡ ಐನ್ ಮನೆಗೆ ಹೋಗುವ ರಸ್ತೆ ಹಾಗೂ ಮಂಡೇಪಂಡ ಐನ್ ಮನೆಗೆ ಹೋಗುವ ರಸ್ತೆಯ ಒಟ್ಟು ರೂಪಾಯಿ 24 ಲಕ್ಷಗಳ ನೂತನ ಕಾಂಕ್ರೀಟ್ ರಸ್ತೆಗಳನ್ನು ಇಂದು ಲೋಕಾರ್ಪಣೆಗೊಳಿಸಲಾಯಿತು. ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರಾದ ಅಜ್ಜಿಕುಟೀರ ಎಸ್ ಪೊನ್ನಣ್ಣ ಅವರು ರಸ್ತೆಯನ್ನು ಉದ್ಘಾಟಿಸಿ ಶುಭ ಕೋರುತ್ತಾ ಸಾರ್ವಜನಿಕರ ಬಹುಕಾಲದ ಬೇಡಿಕೆಯನ್ನು ಮನಗಂಡು ಈ ರಸ್ತೆಯನ್ನು ನಿರ್ಮಿಸಿಕೊಟ್ಟಿದ್ದು, ಇದರ ಸದುಪಯೋಗವನ್ನು ಎಲ್ಲರೂ ಪಡೆದುಕೊಳ್ಳುವುದರೊಂದಿಗೆ ಸರ್ಕಾರದ ಸವಲತ್ತುಗಳನ್ನು ಸದ್ಬಳಕೆ ಮಾಡಿಕೊಳ್ಳಬೇಕೆಂದು ಕರೆ ನೀಡಿದರು. ಅನೇಕ ಕೆಲಸ ಕಾಮಗಾರಿಗಳು ವಿರಾಜಪೇಟೆ ಕ್ಷೇತ್ರದಲ್ಲಿ ನಡೀತಾ ಇದೆ. ಬಹಳಷ್ಟು ಅಭಿವೃದ್ಧಿ ಕೂಡ ನಡೆದಿದೆ. ಆದರೂ ಇನ್ನು ಕೆಲಸ ಬಾಕಿ ಇರುವಂಥದ್ದು ಅಷ್ಟೇ ಇದೆ. ಇದರಿಂದ ತಮ್ಮೆಲ್ಲರ ಸಹಕಾರದಿಂದ ಇನ್ನಷ್ಟು ಕೆಲಸಗಳು ಮಾಡುವಂಥದ್ದು ಆಗಬೇಕು. ಇನ್ನೊಂದು ಕಳೆದ ಮುಂದೆ ಇರುವಂಥ ಅವಧಿಯಲ್ಲಿ ಇನ್ನಷ್ಟು ಕೆಲಸ ಕಾಮಗಾರಿಗಳು ಮಾಡಲಿಕ್ಕೆ ಸರ್ಕಾರ ಕೂಡ ತೊಂದರೆಯನ್ನು ಕೊಡ್ತದೆ ಅಂತ ನನ್ನ ವಿಶ್ವಾಸ. ನಮ್ಮ ಕ್ಷೇತ್ರಕ್ಕೆ ಅಂತ ಹೇಳಿ ಬಹುಶಃ ವಿಶೇಷ ಕಾಳಜಿಯನ್ನು ತೋರಿ ಅತಿ ಹೆಚ್ಚು ಅನುದಾನವನ್ನು ಬಿಡುಗಡೆ ಮಾಡಿಕೊಟ್ಟಿದ್ದಂಥ ಅಂದಿನ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರಿಗೆ ಮತ್ತು ಈಗಿನ ಮುಖ್ಯಮಂತ್ರಿಗಳಾದಂಥ ಡಿ.ಕೆ. ಶಿವಕುಮಾರ್ ಅವರಿಗೆ ಮತ್ತು ಎಲ್ಲ ಸಂಪುಟ ಸದಸ್ಯರ ಸರ್ಕಾರಕ್ಕೆ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೀನಿ. ಅದು ವಿದ್ಯುತ್ ಶಕ್ತಿ, ಕುಡಿಯೋ ನೀರು, ರಸ್ತೆಗಳು, ಬ್ರಿಡ್ಜ್ಗಳು, ಹೀಗೆ ಅನೇಕ ಆಸ್ಪತ್ರೆ, ವಿದ್ಯಾಸಂಸ್ಥೆಗಳು ಎಲ್ಲ ಕ್ಷೇತ್ರದಲ್ಲೂ ಕೂಡ ಒಂದು ವಿಶೇಷ ಕಾಳಜಿಯನ್ನು ವಹಿಸಿ ಅವರು ನಮಗೆ ಅನುದಾನವನ್ನು ಕೊಟ್ಟಿದ್ದಾರೆ. ಇದರಿಂದ ನಮಗೆ ಅಭಿವೃದ್ಧಿ ಕೆಲಸಗಳು ಬಹುಶಃ ಭಾಳ ವರ್ಷಗಳಿಂದ ಆಗದೇ ಇರುವಂಥ ಕೆಲವು ಕಾಮಗಾರಿಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗಿದೆ. ಹಾಗೆ ಮುಂದಕ್ಕೂ ಕೂಡ ಎಲ್ಲರ ಸಹಕಾರ ಇರ್ತದೆ ಅಂತ ಹೇಳುವಂಥ ವಿಶ್ವಾಸ ಇದೆ. ಬಳಿಕ ಸ್ಥಳೀಯ ನಿವಾಸಿಯ ಕೋರಿಕೆ ಮೇರೆಗೆ ಅಲ್ಲಿಯ ಕಾಲೋನಿಗೆ ಭೇಟಿ ನೀಡಿದ ಮಾನ್ಯ ಶಾಸಕರು ಕಾಲೋನಿಯ ಪರಿಸ್ಥಿತಿಯನ್ನು ಅವಲೋಕಿಸಿ ನಿವಾಸಿಗಳೊಂದಿಗೆ ಮಾತನಾಡಿದರು. ಅಲ್ಲಿ ಸಾರ್ವಜನಿಕರ ಅಹವಾಲುಗಳನ್ನು ಸ್ವೀಕರಿಸಿದ ಮಾನ್ಯ ಶಾಸಕರು ಸ್ಥಳೀಯ ಗ್ರಾಮಸ್ಥರು ನಿರ್ಮಿಸಿದ ಮಾದೇರಪ್ಪ ದೇವಸ್ಥಾನಕ್ಕೆ ತೆರಳಿ ಪೂಜೆಯನ್ನು ಸಲ್ಲಿಸಿದರು. ವಲಯ ಅಧ್ಯಕ್ಷರಾದ ಬಟ್ಟಕಾಳಂಡ ರಾಜ ದಿನೇಶ್, ಜಿಲ್ಲಾ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷರಾದ ಹನೀಫ್, ತಾಲೂಕು ಘಟಕದ ಅಧ್ಯಕ್ಷರಾದ ರಫೀಕ್, ನಾಸಿರ್, ಬೂತ್ ಅಧ್ಯಕ್ಷರು ಪಾಲಚಂಡ ಸುರೇಶ್, ಗ್ರಾಮಸ್ಥರು ಮಂದಣ್ಣ ಅರುಣ್, ರನ್ನು, ಮುಂಡಾಂಡ ಅನಿಲ್, ಚೋಟೇರ ರಮೇಶ್, ಸಚಿನ್ ಕುಟ್ಟಪ್ಪ, ದಿನೇಶ್, ಬಂಟರ ಲೀಲಾಧಾರ ರೈ, ಚಿಯಂಡಿರ ಲೋಕೇಶ್ ಮದಯ್ಯ, ಲವ, ಕೂತಂಡ ಅನಿಲ್ ಪೂವಣ್ಣ, ಮಾತಂಡ ಪ್ರಕಾಶ್, ಚರ್ಮಂಡ ಪೊನ್ನೆಪ್ಪ, ಕಾಮೆಯಂಡ ಹರೀಶ್, ಕುಡಂಚೀರ ಮಂಜು ದೇವಯ್ಯ ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ವಿರಾಜಪೇಟೆ ನೆಹರು ನಗರದ ಒಂದು ಭಾಗದಲ್ಲಿ ಒಳಚರಂಡಿ ಕಾಮಗಾರಿ ಆರಂಭ. ಮೊಗರಗಲ್ಲಿಯಿಂದ ನೆಹರು ನಗರಕ್ಕೆ ತೆರಳುವ ಬಳಿ ಮುಖ್ಯ ರಸ್ತೆಯಲ್ಲಿ ಮಳೆ ನೀರು ಸರಾಗವಾಗಿ ಹರಿಯಲು ಅವಕಾಶವಿರಲಿಲ್ಲ. ಮಳೆ ನೀರು ನೇರವಾಗಿ ಅಲ್ಲಿನ ಮದ್ರಾಸದ ಸಭಾಂಗಣಕ್ಕೆ ಹರಿಯುತ್ತಿತ್ತು ಮತ್ತು ಮದ್ರಾಸದ ಕುಡಿಯುವ ನೀರಿನ ಬಾವಿಗೆ ಸೇರುತ್ತಿತ್ತು. ಇತ್ತೀಚೆಗೆ ನೆಹರು ನಗರಕ್ಕೆ ನೂತನ ಕಾಂಕ್ರೀಟ್ ರಸ್ತೆಯ ಕಾಮಗಾರಿ ಮುಗಿದಿದ್ದು ಸಾರ್ವಜನಿಕರ ಉಪಯೋಗಕ್ಕೆ ವಿರಾಜಪೇಟೆ ಶಾಸಕರಾದ ಎಎಸ್ ಪೊನ್ನಣ್ಣ ಅವರು ಲೋಕಾರ್ಪಣೆ ಮಾಡಿದರು. ಆ ಸಮಯದಲ್ಲಿ ಕಾಸಿಂ ಮುಲ್ ಉಲ್ಲಾಮಾ ಮದ್ರಾಸದ ಆಡಳಿತ ಮಂಡಳಿಯ ಸದಸ್ಯರು, ಸ್ಥಳೀಯ ಪಟ್ಟಣ ಪಂಚಾಯಿತಿ ಸದಸ್ಯರಾದ ಎಂಕೆ ದೇಶಮ ಮತ್ತು ಸದಸ್ಯರಾದ ಎಸ್ಎಚ್ ಮತೀನ್ ಅವರಿಗೆ ಮಳೆ ನೀರು ಮದ್ರಾಸದ ಒಳಗೆ ಬರುತ್ತಿರುವ ಬಗ್ಗೆ ಅರ್ಜಿ ಸಲ್ಲಿಸಿದರು. ಈ ಅರ್ಜಿಯನ್ನು ಶಾಸಕರ ಗಮನಕ್ಕೆ ತಂದ ಹಿನ್ನೆಲೆಯಲ್ಲಿ ಶಾಸಕ ಪೊನ್ನಣ್ಣ ಅವರು ನಗರೋತ್ಥಾನ ಅನುದಾನದಲ್ಲಿ ಸುಮಾರು 40 ಅಡಿಯವರೆಗೆ ಚರಂಡಿ ಮತ್ತು ಅದರ ಮೇಲೆ ಸ್ಲಾಬ್ ಅಳವಡಿಸಲು ಸೂಚಿಸಿದ ಹಿನ್ನೆಲೆಯಲ್ಲಿ ಚರಂಡಿ ಕಾಮಗಾರಿ ಉತ್ತಮ ರೀತಿಯಲ್ಲಿ ನಡೆಯುತ್ತಿದೆ ಎಂದು ಮದ್ರಾಸದ ಆಡಳಿತ ಮಂಡಳಿಯ ಎಂಎ ಆಲಿ ಅವರು ತಿಳಿಸಿದರು. ಅಲ್ಲದೆ ಈ ಕಾಮಗಾರಿಗೆ ತಕ್ಷಣ ಸ್ಪಂದಿಸಿದ ಮಾನ್ಯ ಶಾಸಕರಾದ ಪೊನ್ನಣ್ಣ ಹಾಗೂ ಮಾಜಿ ಸದಸ್ಯರಾದ ಎಂಕೆ ದೇಚಮ್ಮ ಮತ್ತು ಎಸ್ಎಚ್ ಮತೀನ್ ಅವರಿಗೆ ಧನ್ಯವಾದ ಸಲ್ಲಿಸಿದರು.
ಬಾವಿದು ನೋಡೋಣ, ಬಾವಿದು ಕಥೆ ನೋಡೋಣ. ನಮಸ್ಕಾರ ಸರ್. ನಮಸ್ಕಾರ. ಇದು ಒಳಚರಂಡಿ ವ್ಯವಸ್ಥೆ ಆಗ್ತಾ ಇದೆ. ಈ ಕಳೆ ಮಳೆಗಾಲದಲ್ಲಿ ತುಂಬ ಮಳೆ ನೀರು ಬಂದು ಮಸೀದಿಯ ಒಳಗೆ ಮಳೆ ನೀರು ತುಂಬ ಹೋಗಿ ತುಂಬ ದುರವಸ್ಥೆ ಆಗ್ತಾಯಿತ್ತು. ತುಂಬ ಅನಾನುಕೂಲಗಳು ಆಗ್ತಾಯಿತ್ತು. ಮಕ್ಕಳಿಗೆ ಮಸೀದಿ ನಮಾಜ್ ಮಾಡುವುದು ಅದೆಲ್ಲದಕ್ಕೂ ತುಂಬ ಅನಾನುಕೂಲಗಳಾಗುತ್ತಿತ್ತು. ಇದನ್ನು ಮನಗೊಂಡು ನಾವು ಇಲ್ಲಿನ ಪುರಸಭಾ ಸದಸ್ಯರ ಮತೀನು ಮತ್ತು ದೇಚಮ್ಮರವರಿಗೆ ಮನವಿ ಕೊಟ್ಟಾಗ ಆ ಮನವಿಯನ್ನು ಅವರು ಇಲ್ಲಿನ ಮಾನ್ಯ ಶಾಸಕರಿಗೆ ಅದನ್ನು ಸಲ್ಲಿಸಿರುತ್ತಾರೆ. ಅವರು ತೀಕ್ಷ್ಣವಾಗಿ ಸ್ಪಂದಿಸಿ ಬೇಕಾದ ಕಾಮಗಾರಿಗಳನ್ನು ಮಾಡುತ್ತೇವೆ ಎಂದ ಭರವಸೆಯನ್ನು ಕೊಟ್ಟು ಇದೀಗ ಆ ಕಾಮಗಾರಿಯನ್ನು ಪ್ರಾರಂಭಿಸಿರುತ್ತಾರೆ. ಅದಕ್ಕಾಗಿ ಮತೀನ್ರವರಿಗೂ ದೇಚಮ್ಮರವರಿಗೂ ಮತ್ತು ನಮ್ಮ ಮಾನ್ಯ ಶಾಸಕರು ವಿಶೇಷವಾದ ಧನ್ಯವಾದಗಳನ್ನು ನಾವು ಕಮಿಟಿ ಪರವಾಗಿಯೂ ಇದೀಗ ಬೋಧಕ ವೃಂದದ ಪರವಾಗಿಯೂ ಸಲ್ಲಿಸ್ತಾ ಇದ್ದೀವಿ. ನೀರು ನೇರವಾಗಿ ನಮ್ಮ ಮಸೀದಿಯೊಳಗೆ ಹೋಗ್ತಾ ಇತ್ತು. ಈಗ ಇವರು ಚರಂಡಿ ವ್ಯವಸ್ಥೆ ಮಾಡಿಕೊಡುವುದರಿಂದ ನಮಗೆ ತುಂಬ ಅನುಕೂಲಗಳಾಗ್ತದೆ. ಆ ನೀರು ನೇರವಾಗಿ ಚರಂಡಿಯೇ ಹೋಗುತ್ತೆ. ನಮ್ಮಿನ್ನ ಅನಾನುಕೂಲತೆ ಎಲ್ಲವೂ ಪರಿಹಾರವಾಗ್ತಾ ಇದೆ. ಚರಂಡಿ ಆದಮೇಲೆ ಇದರ ಮೇಲೆ ಸ್ಲ್ಯಾಬ್ ಆಗುತ್ತೆ. ಹಾಗಾಗಿ ರಸ್ತೆ ನಡೆದವರಿಗೆ ಯಾವುದೇ ಅನಾನುಕೂಲತೆಗಳಾಗೋದಿಲ್ಲ. ಮತ್ತಷ್ಟು ಜಾಗ ಸಿಕ್ಕಿದಂಗೆ ಆಗುತ್ತೆ. ಈ ಸಂದರ್ಭದಲ್ಲಿ ಮದ್ರಸಾದ ಆಡಳಿತ ಮಂಡಳಿಯ ಸದಸ್ಯರಾದ ಮಸೂದ್ ಅಹಮದ್, ಮುಸ್ಕಾನ್ ಅಹಮದ್, ಅಬು ತಾಲಿಬ್, ಮುಕ್ತಾರ್ ಅಹಮದ್, ಮದ್ರಸಾದ ಶಿಕ್ಷಕರು ಹಾಜರಿದ್ದರು. ಕೊಡಗು ಜಿಲ್ಲೆಯ ಕುಶಾಲನಗರ ತಾಲೂಕಿನ ಬೈಚನಹಳ್ಳಿ ಗ್ರಾಮದ ಕಾವೇರಿ ಬಡಾವಣೆಯಲ್ಲಿರುವ ಪುರಸಭೆಯ ಅತ್ಯಂತ ಅಮೂಲ್ಯವಾದ ಕೋಟ್ಯಂತರ ರೂಪಾಯಿ ಮೌಲ್ಯದ ಜಾಗವು ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಅಪಾಯಕಾರಿ ಕಾಡಾಗಿ ಮಾರ್ಪಟ್ಟಿದೆ. ಈ ಜಾಗವನ್ನು ತಕ್ಷಣವೇ ಸ್ವಚ್ಛಗೊಳಿಸಿ ಇಲ್ಲಿ ಸುಭದ್ರವಾದ ತಡೆಗೋಡೆ ನಿರ್ಮಿಸಿ ಹೊಸ ವಾಣಿಜ್ಯ ಮಳಿಗೆಗಳನ್ನು ನಿರ್ಮಿಸಬೇಕು ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ ಪುರಸಭೆ ಆಡಳಿತಕ್ಕೆ ತೀವ್ರ ಎಚ್ಚರಿಕೆ ನೀಡಿದೆ. ಈ ಸಂಬಂಧ ಕರವೇ ನಿಯೋಗವು ಮುಖ್ಯಾಧಿಕಾರಿಗಳನ್ನು ಭೇಟಿ ಮಾಡಿ ಮನವಿ ಸಲ್ಲಿಸಿದೆ. ಸುಮಾರು 15-20 ವರ್ಷಗಳ ಹಿಂದೆ ಬೈಚನಹಳ್ಳಿ ಗ್ರಾಮದ ಕಾವೇರಿ ಬಡಾವಣೆಯ ಇದೇ ಜಾಗದಲ್ಲಿ ಪುರಸಭೆಯು ಅತ್ಯಂತ ವ್ಯವಸ್ಥಿತವಾಗಿ ಸುಮಾರು 25ರಿಂದ 30 ಅಂಗಡಿ ಮಳಿಗೆಗಳನ್ನು ನಿರ್ಮಿಸಿ ವ್ಯಾಪಾರಿಗಳಿಗೆ ಬಾಡಿಗೆ ನೀಡುತ್ತಿತ್ತು. ಅಂದು ಜನರಿಂದ ಗಿಜಿಗುಡುತ್ತಿದ್ದ ಈ ವಾಣಿಜ್ಯ ಕೇಂದ್ರ ಇಂದು ಸರಿಯಾದ ನಿರ್ವಹಣೆ ಇಲ್ಲದೆ ಸಂಪೂರ್ಣವಾಗಿ ಶಿಥಿಲಾವಸ್ಥೆ ತಲುಪಿದೆ. ಜಾಗದ ಸುತ್ತಲೂ ದಟ್ಟವಾದ ಕಳೆ ಮತ್ತು ಗಿಡಗಂಟಿಗಳು ಬೆಳೆದು ನಿಂತಿದ್ದು ಹಗಲು ವೇಳೆಯಲ್ಲಿಯೇ ಹಾವು ಹಲ್ಲಿ ಸೇರಿದಂತೆ ವಿಷ ಜಂತುಗಳು ಓಡಾಡುತ್ತಿವೆ. ಇದರಿಂದಾಗಿ ಕಾವೇರಿ ಬಡಾವಣೆಯ ಅಕ್ಕಪಕ್ಕದ ನಿವಾಸಿಗಳು ಮತ್ತು ಪಾದಚಾರಿಗಳು ನಿತ್ಯ ಪ್ರಾಣ ಭಯದಲ್ಲಿ ಬದುಕುವಂತಾಗಿದೆ. ಈ ಗಂಭೀರ ಸಮಸ್ಯೆ ಕುರಿತು ಕರವೇ ಸ್ವಾಭಿಮಾನಿ ಬಣ ಅಧ್ಯಕ್ಷರುಗಳು, ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರ ನಿಯೋಗವು ಕುಶಾಲನಗರ ಪುರಸಭೆಯ ಮುಖ್ಯಾಧಿಕಾರಿಗಳಾದ ಗಿರೀಶ್ ಅವರನ್ನು ಖುದ್ದಾಗಿ ಭೇಟಿ ಮಾಡಿತ್ತು. ಅಮೂಲ್ಯವಾದ ಈ ಸರ್ಕಾರಿ ಜಾಗದ ದುಸ್ಥಿತಿಯ ಬಗ್ಗೆ ಮನವರಿಕೆ ಮಾಡಿಕೊಟ್ಟ ನಿಯೋಗವು ತಕ್ಷಣವೇ ಅಲ್ಲಿ ಬೆಳೆದಿರುವ ಕಾಡನ್ನು ಸಂಪೂರ್ಣವಾಗಿ ಕತ್ತರಿಸಿ ಈಗಿರುವ ಶಿಥಿಲಗೊಂಡ ಕಟ್ಟಡವನ್ನು ನೆಲಸಮಗೊಳಿಸಿ ಹೊಸ ಸುಂದರ ಕಟ್ಟಡ ನಿರ್ಮಿಸಬೇಕು ಎಂದು ಆಗ್ರಹಿಸಿತು. ಕರವೇ ಸ್ವಾಭಿಮಾನಿ ಬಣ ಪದಾಧಿಕಾರಿಗಳ ಕಳಕಳಿಯ ಮನವಿಗೆ ಸಕಾರಾತ್ಮಕವಾಗಿ ಸ್ಪಂದಿಸಿದ ಮುಖ್ಯಾಧಿಕಾರಿ ಗಿರೀಶ್ ಅವರು ಇನ್ನು 10 ದಿನಗಳ ಒಳಗಾಗಿ ಆ ಜಾಗದಲ್ಲಿ ಬೆಳೆದಿರುವ ಕಾಡನ್ನು ಸಂಪೂರ್ಣವಾಗಿ ತೆಗೆಯಲಾಗುವುದೆಂದು ಪದಾಧಿಕಾರಿಗಳಿಗೆ ಭರವಸೆ ನೀಡಿದ್ದಾರೆ. ಹೋಗಿ ನೋಡ್ಕೊಳ್ಳಿ ಸ್ವಲ್ಪ ಹೋಗಿ ಹೋಗಿ ಇಲ್ಲ ಹೋಗ್ಬೋದು. ಹಾಂ ಹೋಗಿ ಎಲ್ಲ ಒಳಗೋಗಿ.
ಎಣ್ಣೆ ಮರ ಇದೆ. ನಾವಿದೀವಿ ಹೋಗ್ತಾ ಇರ್ತದೆ ಮೇಡಮ್. ಟ್ರೋಲ್ ಆಗ್ತೀವಿ ನೀವೇ, ನಾವಲ್ಲ ಹೇಳ್ಬಿಡ್ತೀವಿ. ನಮಸ್ಕಾರ. ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದಿಂದ ನಾವು ಪುರಸಭೆಯ ಹಳೆಯ ಕಟ್ಟಡ ಇದು ನೋಡಿ, ಎಷ್ಟು ಬೆಲೆ ಬಾಳುವ ಕಟ್ಟಡ ಈ ಥರ ಹಾಳು ಬಿಡಿಸಿದ್ದಾರೆ. ಪುರಸಭೆ ಅಧಿಕಾರಿಗಳೇ ಏನು ಮಲಗಿದ್ರಾ? ದಯವಿಟ್ಟು ಬನ್ನಿ ನಮ್ಮ ಜೊತೆ ಕೈ ಜೋಡಿಸಿ. ನೋಡಿ, ನಾವೆಲ್ಲ ಈ ಕಾಡೊಳಗೆ ಬಂದು ನಿಂತ್ಕೊಂಡಿದ್ವಿ ನಿಮ್ಮ ಆಸ್ತಿ ಉಳ್ಸೋಕ್ಕೆ, ನಮ್ಮ ಆಸ್ತಿಯನ್ನೆಲ್ಲ ಅಲ್ಲ ಉಳ್ಸಕ್ಕೆ ಬಂದಿರೋದಲ್ಲ. ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು. ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರತಿಯೊಂದು ಗಮನಿಸ್ತಾ ಇರ್ತೀವಿ. ನೋಡಿ, ಈ ಬೆಲೆ ಬಾಳುವ ಆಸ್ತಿ, ಕೋಟ್ಯಾಂತರ ರೂಪಾಯಿ ಆಸ್ತಿ ನೋಡಿ ಹೆಂಗೆ ಕಾಡು ನಾಡು ಹೆಂಗಾಗಿ ಆಯ್ತು ನೋಡಿ. ಪಕ್ಕದಲ್ಲಿ ಮನೆಗಳಿದ್ದಾವೆ, ಈಚೆ ಪಕ್ಕದಲ್ಲಿ ಮನೆಗಳಿದ್ದಾವೆ. ನೋಡಿ ನಿಮ್ಮ ಕಟ್ಟಡ ಹೇಗಿದೆ, ನಿಮಗೆ ಸರಿ ಕಾಣಿಸ್ತಾ ಅಧಿಕಾರಿಗಳೇ? ಯಾಕೆ ನೀವು ಆ ಪಂಚಾಯತ್ ಅಷ್ಟೊಂದು ದೊಡ್ಡ ಕಟ್ಟಡ ಕಟ್ಕೊಬಿಟ್ಟು ಅದರೊಳಗೆ ಬೆಚ್ಚ ಕುತ್ಕೊಬಿಟ್ಟಿದ್ರಿ? ಹೊರಗಡೆ ಬನ್ನಿ, ಇಂಥ ಕಟ್ಟಡ ಉಳಿಸಿ. ನಿಮ್ಮ ಬೆಲೆ ಬಾಳುವ ಕಟ್ಟಡಗಳು ಯಾರೋ ನಾಳೆ ದಿವಸ ಬಂದು ಮನೆ ಕಟ್ಬಿಟ್ರೆ ಬಿಟ್ಬಿಡ್ತೀರಾ ನೀವು? ಈ ಥರ ಕಾಡು ಕಟ್ಕೊಂಡಿರಲಿಲ್ಲ ಏನು? ಅಲ್ಲಿಗೆ ಹಾವು ಹಲ್ಲಿಗಳು ಹೋದರೆ ಯಾರು ಜವಾಬ್ದಾರ ಆಗ್ತಾರೆ? ದಯವಿಟ್ಟು ಇಂಥ ಕಟ್ಟಡಗಳನ್ನು ಉಳಿಸ್ಕೊಳ್ಳಿ. ಯಾಕೆಂದರೆ 25ರಿಂದ 30 ಇದೆಯಲ್ಲ, 30-40 ಈ ಕಡೆ ಅಂಗಡಿ ಮಳಿಗೆಗಳಿದ್ದಾವೆ. ಎಷ್ಟು ಜನಿಗೆ ಇದರಲ್ಲಿ ಜೀವನ ಕಟ್ಕೋಬೋದಿತ್ತು? ನೀವು ಬೆಚ್ಚಿಗೆ ಮನೇಲಿ ತಗೊಂಡಿರೋ ಸಂಬಳ ತಗೊಂಡು ಆರಾಮಾಗಿದ್ದೀರಿ. ನಿಮ್ಗೇನು ಸ್ವಾಮಿ ಬಡವ್ರ ಕಷ್ಟ? ಇಲ್ಲೆಲ್ಲ ಅಂಗಡಿ ಮಳಿಗೆ ಇದ್ದೀರಿ, ಅವ್ರುಗಳೊಂದು ಜೀವನ ಕಟ್ಕೋಬೋದಿತ್ತಲ್ವಾ? ದಯವಿಟ್ಟು ನೋಡಿ, ಈ ಕಳೆ ಎಲ್ಲ ಈಗಲೇ ನೀವು ಕಡ್ದು ಸಮಪಟ್ಟು ಮಾಡಬೇಕು. ಇದನ್ನ ಹೊಸ ಕಟ್ಟಡ ಕಟ್ಟಿ ಜನಗಳಿಗೆ ಕೊಡಬೇಕು ಅಂತ ನಮ್ಮ ಕರ್ನಾಟಕ ರಕ್ಷಣಾ ಸ್ವಾಭಿಮಾನಿ ಬಣದಿಂದ ನಾವು ಆಗ್ರಹಿಸ್ತಾ ಇದ್ವಿ. ಪುರಸಭೆ ಆಸ್ತಿ ಹೇಗಿಟ್ಟಿದ್ದಾರೆ ನೋಡಿ. ನೋಡಿ ಎಷ್ಟು ಕಟ್ಟಡಗಳಿದ್ದಾವೆ, ಎಲ್ಲ ಇವತ್ತು ಪಾಳು ಬಿಟ್ಟಿದ್ದಾರೆ ನೋಡಿ. ಪುರಸಭೆ ನಮ್ಮ ಹಿಂದೆ ಬನ್ನಿ ಸರ್. ನಮ್ಮ ಪುರಸಭೆಯ ಕಟ್ಟಡಗಳು ಹೇಗೆ ಮಣ್ಣು ತಿನ್ನುತ್ತದೆ ನೋಡಿ. ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದ ಕಾರ್ಯಕರ್ತರು ಹೇಗೆ ಬರ್ತಾ ಇದ್ದಾರೆ ನೋಡಿ. ನೋಡಿ ಎಷ್ಟು ಕಟ್ಟಡ ಇದೆ, ಎಲ್ಲ ಧೂಳು ಇಡಿಸಿದ್ದಾರೆ, ಎಲ್ಲ ಇವತ್ತು ಮಣ್ಣು ತಿಂತಾ ಇದ್ದಾವೆ ನೋಡಿ. ನಮ್ಮ ತೆರಿಗೆ ಹಣ ಮಣ್ಣು ತಿಂತಾ ಇದೆ. ಅದೊಂದು. ಎರಡನೇದು, ನಾವೀಗ ಅಲ್ಲಿ ಎಂತ ನಿಮ್ಮ ಪುರಸಭೆಯ ಬಿಲ್ಡಿಂಗ್ ಇದೆಯಲ್ಲ, ಹಳೆ ಬಿಲ್ಡಿಂಗ್ ಇದೆಯಲ್ಲ ಸರ್, ಕಾಲೇಜ್ ಹಾಸ್ಪಿಟಲ್ ರೈತ ಭವನ ಸಹಕಾರ ಮುಂದೆ ಅದು ನೋಡಿ ಈ ತರ ಆಗಿದೆ. ಗಿಡ ಗಂಟೆ ಎಲ್ಲ ನೋಡಿ, ಇಲ್ಲಿ ನಿಮ್ದೆ ಕೋಟ್ಯಾಂತರ ಆಸ್ತಿ ರೂಪಾಯಿ ಬೆಲೆ ಬಾಳೋ ಆಸ್ತಿ, ಈ ತರ ಬಿಡ್ಕೊಂಡಿದ್ರೆ ಹೆಂಗೆ ಸರ್? ಇದೆ ನೋಡಿ, ಕಾರ್ಡ್ ನೋಡಿ ಹೆಂಗೆ. ನಿಮ್ದೇ ಆಸ್ತಿ ಸರ್, ಈ ತರ ಬಿಟ್ಕೊಂಡು ಹೇಗೆ ಸರ್? ಏನ್ ಮಾಡ್ತೀರಿ ಹೇಳಿ? ಆಯ್ತು, ಈಗ ಸಂಪೂರ್ಣವಾಗಿ ಕಳೆ ತೆಗೆದು ಅದನ್ನ ಕೊಚ್ಚಿಸಿ ಹೊಸ ಬಿಲ್ಡಿಂಗ್ ಮಾಡಿ ಜನಗಳಿಗೆ ಕೊಡಿ ದಯವಿಟ್ಟು. ಯಾಕಂದ್ರೆ ಕೋಟ್ಯಾಂತರ ರೂಪಾಯಿದು ಆಸ್ತಿ, ಯಾರಾದ್ರೂ ನಾಳೆ ಮನೆ ಕಟ್ಕೊಂಡು ಬಿಟ್ಬಿಡ್ತೀರಾ? ಇಲ್ಲ ತಾನೆ? ಹಾಗಾಗಿ ಮತ್ತೆ ಅಲ್ಲಿ ಕಸದ ಕೊಂಪೆ ಆಗ್ತಾ ಉಂಟು, ದಯವಿಟ್ಟು ನೀವು ಸರಿಪಡಿಸಿ ಅಂತ ಕೇಳ್ತೀವಿ. ಇದೊಂದು ಅದೊಂದು ಇದು ಮಾಡ್ಬೇಕು ಅಂತ ಅಲ್ವೇ ಸರ್? ನಿಜವಾಗ್ಲೂ ಅವರಿಗೆ ಶಾಕ್, ಅವ್ರಿಗೆ ವಿಷಯ ಗೊತ್ತಿಲ್ಲ. ದಯವಿಟ್ಟು ಸರ್ ನೀವು ಬೇಜಾರು ಮಾಡ್ಕೋಬೇಡಿ, ನೀವು ಯಾಕಂದ್ರೆ ಒಂದು 5 ನಿಮಿಷ ಬಿಡುವು ಕೊಡಿ. ಯಾಕಂದ್ರೆ ನಿಮ್ಮ ಫುಡ್ ಆರೋಗ್ಯ ಇಲ್ಲ, ಅವ್ರನ್ನ ಕರ್ಕೊಂಡು ಹೋಗಿ ಪ್ರತಿಯೊಂದು, ಯಾಕಂದ್ರೆ ನಿಮಗೆ ಪರಿಶೀಲನೆ ಮಾಡ್ಬೇಕು. ಯಾಕಂದ್ರೆ ನಿಮಗೆ ಗೊತ್ತಿಲ್ಲ, ನೀವು ಬಂದು 1 ವರ್ಷನೇ ಆಗಿರೋದು, ಇಲ್ಲಿರುವವರು 10-15 ವರ್ಷದಿಂದ ಇರೋರಿಗೆ, ಹೌದಲ್ವಾ? ಆದ್ರಿಂದ ನಮ್ಗೆ ನಿಮ್ಮ ಮೇಲೆ ಯಾವ ದ್ವೇಷನೂ ಇಲ್ಲ. ನಮ್ಮ ಊರು ಒಳ್ಳೇದಾಗಬೇಕು, ನಮ್ಮ ಜಾಗ ಉಳಿಬೇಕು ಅಂತ ನಾವು ಸಿಕ್ತವರಲ್ಲ, ನಾವು ಕೂಗಲ್ಲ. ನಾವು ಸ್ವಾಭಿಮಾನದಿಂದ ಬಂದಿದ್ದೀವಿ, ಸ್ವಾಭಿಮಾನದಿಂದ ಕೆಲಸ ಮಾಡಿಸ್ಕೊಳ್ತೀವಿ, ಸ್ವಾಭಿಮಾನದಿಂದಲೇ ಹೆಸರು ತಗೊಳ್ತೀವಿ. ಅದು ಬಿಟ್ರೆ ನಮ್ಗೆ ಅದೆಲ್ಲ ಮಾಡಿ ನಮ್ಗೇನು ಬೇಡ. ನಮ್ಗೆ ಇದೇ ಹೆಸರು ನಮಗೆ. ಯಾಕಂದ್ರೆ ದಯವಿಟ್ಟು, ಯಾಕಂದ್ರೆ ನಾವು ಇವತ್ತು ಹೋಗಿ ನೋಡಿದಾಗ 25ರಿಂದ
ಇದು ಪುರಸಭೆಲ್ಲ ಕೂತ್ರಲ್ಲ ನೀವು, ಅಲ್ಲ ಪಟ್ಟಣ ಪಂಚಾಯತಿಲಿ ಅದು ಸೀರಿಯಲ್ ಪ್ರಕಾರನೇ ಆಗಿದೆ. ಅಲ್ಲಿ ಮಾತ್ರ ಒಂದು ಹೆಡ್ಲೈನ್ಸ್ ಹಾಕ್ಬೇಕಂತ ಏನಾಗಿದೆ ನಿಮ್ಗೆ ಬಂದ್ರೆ ನಮ್ಗೆ ಖುಷಿ, ನಮ್ಗೇನಿಲ್ಲ. ನಮ್ಮ ಹೆಸರು ಹಾಕ್ಬಿಡಿ, ನಿಮ್ಮ ಹೆಸರು ಹಾಕಬಿಡಿ. ಅಧಿಕಾರಿ ಪುರಸಭೆಯಲ್ಲಿ ಮುಖ್ಯಾಧಿಕಾರಿಗಳು ಬಂದ್ರೆ ನಮ್ಗೊಂದು ಖುಷಿ ಅಲ್ವಾ? ಯಾಕಂದ್ರೆ ನಾವು ಈ ಕುಶಲನಗರ ಭಾಗದಲ್ಲಿ ಏನೇ ಒಂದು ಆಗೋಗ್ಬಿಟ್ಟಿದ್ರು ನಾವು ಮತ್ತೆ ಸ್ವಾಭಿಮಾನ ಬಣದವರು ಭಾರಿ ಅಲರ್ಟ್ ಆಗಿರ್ತೀವಿ. ಅದು ದಯವಿಟ್ಟು ಏನೇ ಒಂದು ಚೂರು ಕಂಡ್ರು ನಾವು ಬಿಡೋದಿಲ್ಲ ಸರ್. ಅದನ್ನ ಯಾವ ಸಮಯ ನಿಮ್ಮ ಏನೇ ಒಂದು ಆಗೋಗ್ಬಿಟ್ಟು 10 days ಎಲ್ಲ 10 ದಿವಸ ತಗೊಂಡಿದ್ರೆ ಅದು 10 ದಿನ ಅಲ್ಲಪ್ಪ, ಅದೊಂದು 40 ದಿನ. ಅದು 40 ದಿವಸ ನಾವು ಬೋರ್ಡ್ ಇದ್ದು ಎವ್ಯಾಲ್ಯೂಯೇಷನ್ ಆಗ್ಬೇಕು. ಅದು ಎವ್ಯಾಲ್ಯೂಯೇಷನ್ ಅಲ್ಲಿ ಏನಾದ್ರು ತಕರಾರು ಕೇಸ್ ಗೀಸ್ ಜಿಲ್ಲಾಧ್ಯಕ್ಷರು ನಮ್ಮ ಗಾಡಿ ಪಾರ್ಕಿಂಗ್ ಜಾಗ ಕೊಡ್ತೀವಿ, ಅವ್ರು ಅದನ್ನ ಇನ್ನೂ ಪ್ರಚಾರ ಮಾಡಲಿಲ್ಲ. ನಿಮ್ಮ ನಿಮ್ಮ ಇದು ನೋಡಿ ಸರ್, ಬನ್ನಿ ಏನ್ ಹೇಳಿ ಅಲ್ಲಲ್ಲ ಮಾಡದೆ ಹುಳ ಕಸ ಧೂಳು ನೋಡ್ತೀರಿ, ಗಾಡಿ ಗಾಡಿ ನಿಲ್ಸಕ್ಕೆ ಪಾರ್ಕಿಂಗ್ ಜಾಗ ಇದು ಯಾವ ಇಲ್ಲ ಸರ್, ಧೂಳು ನಿಲ್ಸಕ್ಕಾಗಲ್ಲ. ಪೂರ್ತಿ ಧೂಳು ಸರ್. ನೋಡಿದೀರಿ. ಮತ್ತೆ ಸಂಪೂರ್ಣ ಧೂಳು ಅಂದ್ರೆ ಟಾಯ್ಲೆಟ್ ಬೀಗ ಹಾಕಿದ್ದೀರಿ, ಅದೊಂದು ದಿವಸ ಸರ್. ನಿಮ್ಮ ಇಲ್ಲಿ ಬರೋರಿಗೆ ಅದೊಂದು ಮಾಡ್ತಾ ಇರೋದು. ಮೇಲೆ ಒಂದು ಶೀಟ್ ಹಾಕ್ಬೇಕು ಸರ್, ಮಳೆ ಇಲ್ಲ ನಮ್ಮ ಮೇಲೆ ನೀವು ಆಕಾಶ ತೋರಿಸಿಲ್ಲ ಸರ್, ಮೇಲೆ ಖಂಡಿತ ಒಂದು ಬಿಟ್ಟಿದ್ದೀರ. ನಾನು ಆಕಾಶ ತೋರಿಸಿಲ್ಲ. ಹೌದು ಸರ್, ಅದೊಂದು ನೀರು ಬರ್ತಿದೆ ಸಂಪೂರ್ಣವಾಗಿ. ನೋಡಿ ಸರ್, ನೋಡಿ ನಿಮ್ಮದ್ರೊಳಗೆ ಕಸ ನೋಡಿ ಎಷ್ಟು ಇದೆ ನೋಡಿ, ಎಷ್ಟು ಕಸ ಇದೆ ನೋಡಿ ಇಲ್ಲಿ ಕೆಳಗಡೆ ನೋಡಿ, ಇಲ್ಲಿ ನೀರು ನೀರು ನೋಡಿ ಮೇಲೆ. ಮನವಿ ಸಲ್ಲಿಕೆಯ ಬಳಿಕ ಮಾತನಾಡಿದ ಕರವೇ ಸ್ವಾಭಿಮಾನಿ ಬಣದ ಜಿಲ್ಲಾಧ್ಯಕ್ಷರಾದ ಫ್ರಾನ್ಸಿಸ್ ಡಿಸೋಜ್ ಅವರು ಬೈಚನಹಳ್ಳಿ ಗ್ರಾಮದ ಕಾವೇರಿ ಪಡಾಮಣಿಯ ಹೃದಯ ಭಾಗದಲ್ಲಿರುವ ಅಮೂಲ್ಯ ಆಸ್ತಿಯನ್ನು ರಕ್ಷಿಸುವುದು ಪುರಸಭೆಯ ಕರ್ತವ್ಯ. ಅಧಿಕಾರಿಗಳ ಕಣ್ಣೆದುರೇ ಈ ಜಾಗ ಪಾಳು ಬಿದ್ದಿದ್ದರೂ ಯಾವುದೇ ಕ್ರಮ ಕೈಗೊಳ್ಳದಿರುವುದು ಬೇಜವಾಬ್ದಾರಿತನವಾಗಿತ್ತು. ಈಗ ಮುಖ್ಯಾಧಿಕಾರಿಗಳು 10 ದಿನಗಳ ಭರವಸೆ ನೀಡಿದ್ದಾರೆ. ಅವರು ನುಡಿದಂತೆ ಗಡುವಿನೊಳಗೆ ಕಳೆಗಳನ್ನು ಕೊಚ್ಚಿ ಜಾಗದ ಸುತ್ತಲೂ ಸುಭದ್ರವಾದ ಬೇಲಿ ಅಳವಡಿಸಬೇಕು ಎಂದು ಒತ್ತಾಯಿಸಿದರು. ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನ ಬಣದಿಂದ ಇವತ್ತು ನಮ್ಮ ಜಿಲ್ಲಾಧ್ಯಕ್ಷರು ಮತ್ತು ಜಿಲ್ಲಾ ಮಹಿಳಾ ಘಟಕದ ಅಧ್ಯಕ್ಷರು, ತಾಲೂಕು ಅಧ್ಯಕ್ಷರು, ನಾವೆಲ್ಲರೂ ಸದಸ್ಯರು ಬಂದು ಇಲ್ಲಿ ಮಾತಾಡೋದು ಏನಪ್ಪ ಅಂತ ಹೇಳಿದ್ರೆ, ಕೆಲವಾರು ವರ್ಷದಿಂದ ಇದು ಪಟ್ಟಣ ಪಂಚಾಯತಿದ್ದಾಗ ಈ ಬಿಲ್ಡಿಂಗ್ಗಳು ಬೀಳುತ್ತೆ ಅಂತ ಒಂದು ಲೆಕ್ಕದಲ್ಲಿ ಇದ್ದವ್ರನ್ನೆಲ್ಲ ಖಾಲಿ ಮಾಡಿ ಮುಚ್ಚಿದ್ದಾರೆ. ಇವತ್ತವರೆಗೂ ಹೊಸ ಬಿಲ್ಡಿಂಗು ಮಾಡಲಿಲ್ಲ, ಹಳೆ ಬಿಲ್ಡಿಂಗ್ ರೆಡಿನೂ ಮಾಡಲಿಲ್ಲ. ಪ್ರತಿಯೊಂದು ಕಾಡು ಮತ್ತೊಂದಿದೆ. ಇಲ್ಲಿ ಬೇಡದ ಚಟುವಟಿಕೆ ನಡೆಯುವಂಥ ಜಾಸ್ತಿ ಆಗುತ್ತೆ. ಯಾಕಂದರೆ ಕುಶಾಲನಗರ ಹೃದಯ ಭಾಗದಲ್ಲಿರೋಂಥ ಒಂದು ಜಾಗ ಇದು. ಇವತ್ತು ಕುಶಾಲ ಜಾಗ ಗೊತ್ತುಂಟಲ್ಲ, ಜಾಗದ ಬೆಲೆಗಳು ಹೇಗಿದೆ ಅಂತ. ಆ ಥರದ ಒಂದು ಜಾಗನ ಮುಂದಿನ ದಿನಗಳಲ್ಲಿ ಇವಾಗ ಪುರಸಭೆ ಆಗಿದೆ. ಇವತ್ತು ಅನುದಾನ ಕೋಟಿಗೆ ಅಷ್ಟೇ ಬರುತ್ತೆ ಸರ್ಕಾರದಿಂದ. ಅದನ್ನೆಲ್ಲ ಹೊಡೆದು ಹೊಸ ಕಟ್ಟಡ ಕಟ್ಟಿ ಹಳಬರು ಯಾರೆಲ್ಲ ಇದ್ರು ಬಾಡಿಗೆಗೆ ಹಳೆ ಜನಗಳು ಅವರ ಜೀವನ ರೂಪಿಸ್ಕೊಂಡಿದ್ರು. ಇವತ್ತಿನ ದಿನಗಳಲ್ಲಿ ಪಾಪ ಅವ್ರು ಎಲ್ಲಿದ್ದಾರೆ ನಮಗೆ ಗೊತ್ತಿಲ್ಲ. ಇಲ್ಲಿ ಇದ್ದಂಥವರೆಲ್ಲ ಕುಶಾಲರ ಮೂಲತಃ ನಿವಾಸಿಗಳು. ಇವತ್ತು ಕುಶಾಲ ಬೆಳೆದಿದೆ. ಇವತ್ತು ದುಡ್ಡಿದ್ದವರು ಎಲ್ಲೆಲ್ಲಿಂದ ಬಂದು ಸೆಟ್ಲ್ ಆಗಿದ್ದಾರೆ, ಅಂಗಡಿ ಇಟ್ಟಿದ್ದಾರೆ. ಅದು ಸಂತೋಷ. ಕುಶಾಲರ ಬೆಳೆಯಂಥವರು ಆಗಲಿ. ಆದರೆ ಇದು ಹೊಡೆದು ಡಮಾಲಿಷನ್ ಮಾಡಿ ಮುಂದಿನ ದಿನಗಳಲ್ಲಿ ಯಾರು ಮೊದಲಿದ್ರು ಅವರಿಗೆ ಕೊಟ್ಟು ಉಳಿದಂಥದ್ದನ್ನು ಬೇರೆಯವರಿಗೆ ಕೊಡೋಂಥ ಕಾರ್ಯಗಳು ಮಾಡಲಿ ಅಂತ ಹೇಳಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನ ಬಣದಿಂದ ನಾವು ಮುಖ್ಯಾಧಿಕಾರಿಗಳಿಗೆ ಮನವಿ ಕೊಟ್ಟಿಗೆ. ಕರವೇ ಸ್ವಾಭಿಮಾನಿ ಬಣದ ಮಹಿಳಾ ಜಿಲ್ಲಾ ಘಟಕದ ಅಧ್ಯಕ್ಷರಾದ ಜಯಶ್ರೀ ಮುರುಗೇಶ್ ಮಾತನಾಡಿ, ಒಂದು ಕಾಲದಲ್ಲಿ ಸುಂದರವಾಗಿದ್ದ ಜಾಗವನ್ನು ಇಂದು ಸುಖಾಸುಮ್ಮನೆ ಕಾಡಗಳು ಬಿಟ್ಟಿದ್ದಾರೆ. ಸ್ಥಳೀಯ ನಿವಾಸಿಗಳ ಹಾಗೂ ಮಹಿಳೆಯರ ಸುರಕ್ಷತೆಯ ದೃಷ್ಟಿಯಿಂದ ಈ ಜಾಗವನ್ನು ವಶಕ್ಕೆ ಪಡೆದು ಸ್ವಚ್ಛಗೊಳಿಸುವುದು ಅನಿವಾರ್ಯವಾಗಿದೆ ಎಂದರು. ಕುಶಾಲನಗರ ಪುರಸಭೆಯ ಮುಖ್ಯಾಧಿಕಾರಿಗಳು ನೀಡಿದ 10 ದಿನಗಳ ಭರವಸೆಯಂತೆ ಕಾಡು ಕಡಿದು ಜಾಗ ರಕ್ಷಿಸದಿದ್ದರೆ ಮುಂದಿನ ದಿನಗಳಲ್ಲಿ ಕರವೇ ಸ್ವಾಭಿಮಾನಿ ಬಣದ ವತಿಯಿಂದ ತೀವ್ರ ಪ್ರತಿಭಟನೆ ಎದುರಿಸಬೇಕಾಗುತ್ತದೆ ಎಂದು ಪದಾಧಿಕಾರಿಗಳು ಎಚ್ಚರಿಸಿದ್ದಾರೆ. ದೆಹಲಿಯ ಜಂತರ್ ಮಂತರ್ನಲ್ಲಿ ಹೋರಾಟ ನಡೆಸುತ್ತಿರುವ ವಿದ್ಯಾರ್ಥಿ ಯುವಜನರಿಗೆ ಐಕ್ಯತಾ ಬೆಂಬಲ ಸೂಚಿಸುತ್ತಾ ಡಿವೈಎಫ್ಐ ಕೊಡಗು ಜಿಲ್ಲಾ ಸಮಿತಿ ವತಿಯಿಂದ ವಿರಾಜಪೇಟೆ ಕ್ಲಾಕ್ ಟವರ್ ಮುಂದೆ ಪ್ರತಿಭಟನಾ ಸಭೆಯನ್ನು ಹಮ್ಮಿಕೊಳ್ಳಲಾಯಿತು. ಪ್ರತಿಭಟನಾ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಡಿವೈಎಫ್ಐ ಕೊಡಗು ಜಿಲ್ಲಾ ಖಜಾಂಚಿ ಸಾದಿಕ್ ಎಎಚ್, ವಿದ್ಯಾರ್ಥಿಗಳ ಮೇಲಿನ ದೌರ್ಜನ್ಯವನ್ನು ಕೂಡಲೇ ನಿಲ್ಲಿಸಬೇಕು ಹಾಗೂ ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ನಡೆಸಿದ ಪೊಲೀಸ್ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. ನೀಟ್ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಮಾಡಿದವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಮತ್ತು ನೀಟ್ ಪರೀಕ್ಷಾ ವ್ಯವಸ್ಥೆಯನ್ನು ರದ್ದುಪಡಿಸಬೇಕು ಎಂದು ಅವರು ಒತ್ತಾಯಿಸಿದರು.
ವಿದ್ಯಾರ್ಥಿಗಳ ಎಲ್ಲ ಬೇಡಿಕೆಗಳನ್ನು ಕೇಂದ್ರ ಸರ್ಕಾರ ಈಡೇರಿಸಬೇಕು. ಮೃತರಾದ ವಿದ್ಯಾರ್ಥಿಗಳ ಕುಟುಂಬಗಳಿಗೆ 1 ಕೋಟಿ ರೂಪಾಯಿ ಪರಿಹಾರ ನೀಡಬೇಕು ಮತ್ತು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಸಾದ್ ಕೂಡಲೇ ರಾಜೀನಾಮೆ ನೀಡಬೇಕೆಂದು ಅವರು ಆಗ್ರಹಿಸಿದರು. ಅಕ್ರಮ ಎಸಗಿದವರ ಮೇಲೆ ಕಠಿಣ ಶಿಕ್ಷೆ ಆಗಲೇಬೇಕು. ಈ ಪ್ರಕರಣದಲ್ಲಿ ಸಾವಿಗೀಡಾದ ಕುಟುಂಬಗಳಿಗೆ 5 ಕೋಟಿ ಪರಿಹಾರಧನ ನೀಡಲೇಬೇಕು. ಹೋರಾಟಕ್ಕೆ ಜಯವಾಗಲಿ. ಧರ್ಮೇಂದ್ರ ಪ್ರಸಾದ್ ಕೂಡಲೇ ರಾಜೀನಾಮೆ ನೀಡಲೇಬೇಕು. ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಆಟವಾಡುವ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ. ವಿದ್ಯಾರ್ಥಿ ವಿರೋಧಿ ಯುವಜನ ವಿರೋಧಿ ಸರ್ಕಾರಕ್ಕೆ ಧಿಕ್ಕಾರ. ದೇಶದ ಭವಿಷ್ಯದ ಜೊತೆ ಆಟವಾಡುವ ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ. ಯುವಕರೇ, ವಿದ್ಯಾರ್ಥಿಗಳೇ, ಇವತ್ತು ನಾವು ಸೇರಿರುವುದು ಕೇವಲ ಒಂದು ಪ್ರತಿಭಟನೆ ಮಾತ್ರ ಅಲ್ಲ. ಡೆಲ್ಲಿ ಜಂತರ್ ಮಂತರ್ನಲ್ಲಿ ನಡೆಯುತ್ತಾ ಇರುವ ವಿದ್ಯಾರ್ಥಿಗಳ ಹೋರಾಟಕ್ಕೆ, ಯುವಜನರ ಹೋರಾಟಕ್ಕೆ ನಮ್ಮ ಡಿವೈಎಫ್ಐ ಮತ್ತು ಆದಿವಾಸಿ ಸಂಘಟನೆಯ ಎಲ್ಲ ಬೆಂಬಲವನ್ನು ಸೂಚಿಸಲಿಕ್ಕಾಗಿ ನಾವು ಇಲ್ಲಿ ಸೇರಿದ್ದೀವಿ. ಈ ಒಂದು ಪ್ರತಿಭಟನೆಯ ಬಗ್ಗೆ ನಾವು ಮಾತಾಡಬೇಕಾದರೆ, ಡೆಲ್ಲಿಯಲ್ಲಿ ತಿಂಗಳಿಗಟ್ಟಲ ಈಗ ಕಷ್ಟಪಡ್ತಾ ಇರುವ, ಮಳೆ ಬಿಸಿಲು ಊಟ ತಿಂಡಿ ಏನಿಲ್ಲದೆ ಕಷ್ಟಪಡ್ತಾ ಇರುವಂಥ ಯುವಕರು, ವಿದ್ಯಾರ್ಥಿಗಳು ಅಲ್ಲಿ ಹೋರಾಟ ಮಾಡ್ತಾ ಇರುವುದು ಕೇವಲ ವಿದ್ಯಾರ್ಥಿಗಳಿಗೋಸ್ಕರ ಮಾತ್ರ ಅಲ್ಲ. ಈ ದೇಶದಲ್ಲಿ ಬಿಜೆಪಿ ಸರ್ಕಾರ ನಡೆಸ್ತಾ ಇರುವ ವಿದ್ಯಾರ್ಥಿಗಳ ಮೇಲೆ ನಡೆಸ್ತಾ ಇರುವ ಈ ಹಲ್ಲೆಗಳೆಲ್ಲ ನೀವು ನೋಡಿರ್ಬೋದು. ವಾಟ್ಸಪ್ಪಲ್ಲಿ ಮತ್ತು ಸೋಷಿಯಲ್ ಮೀಡಿಯಾಗಳಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಡೈಲಿ ಕಾಣಿಸ್ತಾ ಇದೆ. ಅಲ್ಲಿರುವ ಪೊಲೀಸರು ಏನೋ ಅವರು ದೊಡ್ಡ ತಪ್ಪು ಮಾಡಿರೋ ಥರ ಅವ್ರನ್ನ ದೊಡ್ಡ ಕ್ರೂರರಿಂದ ಶಿಕ್ಷೆ ಕೊಡುವ ರೀತಿಯಲ್ಲಿ ಹಲ್ಲೆ ಮಾಡ್ತಾ ಇದ್ದಾರೆ. ಈ ಹಲ್ಲೆಗಳ ವಿರುದ್ಧ ನಾವು ಯಾವತ್ತೂ ಧ್ವನಿ ಎತ್ತಲೇಬೇಕು. ಎಲ್ಲರಿಗೂ ಹೋಗಿ ಹೋರಾಟ ಮಾಡೋಕ್ಕೆ ಸಾಧ್ಯವಾಗಲ್ಲ. ಅದಕ್ಕೆ ಇಲ್ಲಿಂದ ನಮ್ಮ ಕೈಯಲ್ಲಿ ಆದಷ್ಟು ಬೆಂಬಲ ನಾವು ನೀಡಬೇಕು ಅಂತ ಎಲ್ಲರಿಗೂ ಹೇಳಕ್ಕೆ ಇಷ್ಟಪಡ್ತೇನೆ. ಈ ಒಂದು ನೀತಿ ಹಗರಣ ಏನಿದೆಯೋ, ಇಲ್ಲಿ ಕಷ್ಟಪಟ್ಟು ಯುವಕರನ್ನ, ವಿದ್ಯಾರ್ಥಿಗಳನ್ನ ಕಷ್ಟಪಟ್ಟು ಓದಿಸಿ ಸಾಲ ಮಾಡಿ ಮನೆ ಪತ್ರ ಹಣಯಿಟ್ಬಿಟ್ಟು ಹಲವಾರು ಕಷ್ಟಗಳಿಂದ ಕೂಲಿ ಕೆಲಸ ಮಾಡಿ ಹಲವಾರು ವಿದ್ಯಾರ್ಥಿಗಳನ್ನು ಓದಿಸಿರುವ ತಂದೆ ತಾಯಿಗಳು ದೊಡ್ಡ ಕನಸನ್ನಿಟ್ಟಿರ್ತಾರೆ. ನಾಳೆ ದಿವಸ ಓದಿ ದೊಡ್ಡ ಕೆಲಸ ತಗೊಂಡು ನಮ್ಮನ್ನು ಕಾಪಾಡ್ತಾರೆ ಅಂತ ಒಂದು ಆಸೆಯನ್ನು ಇಟ್ಕೊಂಡು, ಕನಸನ್ನು ಇಟ್ಕೊಂಡು ವಿದ್ಯಾರ್ಥಿಗಳನ್ನು ಓದಿಸ್ತಾರೆ. ಆದರೆ ನೀವು ಓದಿ ನೀಟ್ ಎಕ್ಸಾಮು ಇನ್ನಿತರ ಎಕ್ಸಾಮ್ಗಳನ್ನ ಬರೆಯುತ್ತಾ ಇದ್ದಾರೆ. ಆ ಎಕ್ಸಾಮ್ ಪತ್ರಿಕೆಗಳು, ನಿಮ್ಮ ಪರೀಕ್ಷೆ ಪತ್ರಿಕೆಗಳು ದುಡ್ಡು ಕೊಟ್ಬಿಟ್ಟು ತಗೊಂಡಿರ್ತಾರೆ. ಇಲ್ಲಿ ಕಷ್ಟಪಟ್ಟು ಓದಿರೋರ ಮಕ್ಕಳ ಭವಿಷ್ಯ ಹಾಳಾಗುತ್ತೆ. ಇಂಥ ಪರಿಸ್ಥಿತಿಗೆ ಬಂದ ಮಕ್ಕಳು ಮಾನಸಿಕವಾಗಿ ಡಿಪ್ರೆಷನ್ಗೆ ಹೋಗಿರ್ತಾರೆ, ಆಮೇಲೆ ಆತ್ಮಹತ್ಯೆಗೆ ಶರಣಾಗ್ತಾರೆ. ಅದೇ ರೀತಿ ನಮ್ಮ ಭಾರತ ದೇಶದಲ್ಲಿ ಈಗ 23 ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡಿದ್ದಾರೆ. ಈ ಆತ್ಮಹತ್ಯೆ ಮಾಡಿಕೊಂಡ ವಿದ್ಯಾರ್ಥಿಗಳ ಕುಟುಂಬಕ್ಕೆ 5 ಕೋಟಿ ಪರಿಹಾರ ಸಿಗಬೇಕು ಅಂತ ಕೂಡ ನಮ್ಮ ಒಂದು ಬೇಡಿಕೆ ಇದೆ. ಈ ಒಂದು ವಿದ್ಯಾರ್ಥಿಗಳಿಗೆ ದೌರ್ಜನ್ಯ ಮಾಡ್ತಾ ಇರುವ, ಅವರ ವಿದ್ಯಾರ್ಥಿಗಳ ಮೇಲೆ ಚೆಲ್ಲಾಟ ಆಡ್ತಾ ಇರುವ ಬಿಜೆಪಿ ಎಲ್ಲರಿಗೂ ತಿಳಿದಿರುವಂಥ ವಿಷಯ. ಮಾಧ್ಯಮಗಳ ಮುಖಾಂತರ ಮತ್ತು ಇತ್ತೀಚಿನ ಸೋಷಿಯಲ್ ಮೀಡಿಯಾಗಳಲ್ಲೆಲ್ಲ ನಾವು ಅದನ್ನು ಓಪನ್ ಮಾಡಿದ್ರೆ ಪ್ರಥಮವಾಗಿ ಬರುವಂಥ ವಿಷಯ ಡೆಲ್ಲಿಯಲ್ಲಿ ನಡೆಯುತ್ತಿರುವ ಜಂತರ್ ಮಂತರ್ನಲ್ಲಿ ನಡೆಯುತ್ತಿರುವಂಥ ಹೋರಾಟದ ವಿಷಯವಾಗಿ ಈಗಾಗಲೇ ದೇಶವ್ಯಾಪ್ತಿ ಚರ್ಚೆಗೊಳಗಾಗಿದೆ. ಈ ಚರ್ಚೆಯನ್ನು ಒಳಗಾಗುವಂಥ ಈ ಸಂದರ್ಭದಲ್ಲಿ ಈ ಪ್ರದೇಶದಲ್ಲಿರುವಂಥ ಜನಸಾಮಾನ್ಯರು ಎಲ್ಲರೂ ಸೇರಿ, ಇವತ್ತು ವಿದ್ಯಾರ್ಥಿಗಳೆಲ್ಲ ಸೇರಿ ನೀವು ಇವತ್ತು ಈ ಕಾರ್ಯಕ್ರಮವನ್ನು ತಕ್ಕ ಮಟ್ಟಿಗಾದರೂ ಸ್ವಲ್ಪ ಜನ ಬಂದಿದ್ದರೂ ಕೂಡ ಈ ಕಾರ್ಯಕ್ರಮವನ್ನು ಮಾಡಿ ಏನಿವತ್ತು ಪೊಲೀಸ್ ಇಂಟೆಲಿಜೆನ್ಸ್ ಮುಖಾಂತರ ಏನು ದೆಹಲಿಯಲ್ಲಿರುವ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಡುವಂಥ ನಿಟ್ಟಿನಲ್ಲಿ ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಾ. ನಿಮಗೆಲ್ಲರಿಗೂ ಪ್ರಥಮವಾಗಿ ನಾನು ಡಿವೈಎಫ್ಐನ ಜಿಲ್ಲಾ ಸಮಿತಿಯ ವತಿಯಿಂದ ಧನ್ಯವಾದಗಳು ಮಾಡ್ತೀನಿ. ಏನಿವತ್ತು ದೆಹಲಿಯಲ್ಲಿ ನೀವು ನೋಡಬೇಕು, ಮಾಧ್ಯಮಗಳ ಮುಖಾಂತರ ನಾವು ನೋಡಿದ್ದೇವೆ, ಬಿಜೆಪಿಯ ಗೂಂಡಾ ಪಡೆಗಳು ಪೊಲೀಸರ ವೇಷದಲ್ಲಿ ಬಂದು
ವಿದ್ಯಾರ್ಥಿಗಳನ್ನು ಮಾರಕ ಆಯುಧಗಳ ಮುಖಾಂತರ ಹಲ್ಲೆಗಳನ್ನು ಮಾಡಿ ಈಗಾಗಲೇ ಒಬ್ಬರು ಮೃತಪಟ್ಟಿರುವಂಥ ವಿಷಯಗಳನ್ನೆಲ್ಲ ನೀವು ಕಂಡಿದ್ದೀರಿ. ಇಂಥ ಸಂದರ್ಭದಲ್ಲಿ ನಮ್ಮಂಥ ಈ ಪ್ರಾದೇಶಿಕ ಮಟ್ಟದ ಜನರು ಈಗಾಗಲೇ ನಮ್ಮ ಜಿಲ್ಲಾ ಮುಖಂಡರು ಸಾಧಿಕರವರು ಮಾತಾಡಿದಂತೆ ನಮಗೆ ಡೆಲ್ಲಿಯಲ್ಲಿ ಹೋಗಿ ಹೋರಾಟ ಮಾಡಲಿಕ್ಕೆ ಸಾಧ್ಯವಿಲ್ಲದಿದ್ದರೂ ಕೂಡ ಪ್ರಾದೇಶಿಕ ಮಟ್ಟದಲ್ಲಿ ನಮ್ಮ ಪ್ರತಿಭಟನೆಯನ್ನು ತಿಳಿಸಿ ಇಂಥ ದಮನಕಾರಿ ಇಂಥ ಫ್ಯಾಸಿಸ್ಟ್ ಮನೋಭಾವ ಇರುವಂಥ ಈ ಕೇಂದ್ರದ ಸರ್ಕಾರಗಳಿಗೆ ಎಚ್ಚರಿಕೆಯನ್ನು ಕೊಡುವಂಥ ಈ ಕಾರ್ಯಕ್ರಮವನ್ನು ಮುಂದಿನ ದಿನಗಳಲ್ಲಿ ಈ ಹೋರಾಟ. ಈ ಪ್ರತಿಭಟನೆಯಲ್ಲಿ ಡಿವೈಎಫ್ಐ ಜಿಲ್ಲಾ ಮುಖಂಡರಾದ ಎನ್ಕೆ ಅನಿಲ್, ಕೆಎಸ್ ರತೀಶ್, ಖಾಲಿದ್, ಆದಿವಾಸಿ ಸಂಘಟನೆಯ ಜಿಲ್ಲಾ ಕಾರ್ಯದರ್ಶಿ ರಮೇಶ್, ಮುಖಂಡರಾದ ಸೀತಾ, ಅಶೋಕ್, ಜನವಾದಿ ಮಹಿಳಾ ಸಂಘಟನೆಯ ಜಿಲ್ಲಾ ಸಂಚಾಲಕರಾದ ಪದ್ಮಿನಿ ಶ್ರೀಧರ್ ಹಾಗೂ ಅಡ್ವೊಕೇಟ್ ಕೆವಿ ಸುನಿಲ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಕಾರ್ಯಕರ್ತರು ಮತ್ತು ವಿದ್ಯಾರ್ಥಿಗಳು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ತಾರೀಖು 24ರ ಶುಕ್ರವಾರದಂದು ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಕಾಲೇಜಿನಲ್ಲಿ 2026-27ನೇ ಸಾಲಿನ ಪ್ರಥಮ ವರ್ಷದ ಪದವಿ ವಿದ್ಯಾರ್ಥಿಗಳಿಗೆ ಓರಿಯೆಂಟೇಷನ್ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಕರ್ನಲ್ ಸಂಜೀವ್ ಕುಮಾರ್, ಕಮಾಂಡಿಂಗ್ ಆಫೀಸರ್, ಕರ್ನಾಟಕ ಬೆಟಾಲಿಯನ್ ಎನ್ಸಿಸಿ ಮಡಿಕೇರಿ ಇವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದರು. ಅವರು ತಮ್ಮ ಭಾಷಣದಲ್ಲಿ 21 ವರ್ಷದವರೆಗೆ ಉತ್ತಮ ಶಿಕ್ಷಣ ಹೊಂದುವುದು, 21ರಿಂದ 40 ವರ್ಷದವರೆಗೆ ಉದ್ಯೋಗದಲ್ಲಿ ಒಳ್ಳೆಯ ಸಾಧನೆ ಮಾಡಿದರೆ 40ರಿಂದ 60ನೇ ವರ್ಷದವರೆಗೆ ಒಳ್ಳೆಯ ಜವಾಬ್ದಾರಿಯುತ ಉನ್ನತ ಹುದ್ದೆಗಳು ಲಭಿಸುವುದು ಎಂದು ಅಭಿಪ್ರಾಯಪಟ್ಟರು ಮತ್ತು ಪದವಿ ಶಿಕ್ಷಣವನ್ನು ಉತ್ತಮವಾಗಿ ಪಡೆಯುವುದರ ಮೂಲಕ ಉತ್ತಮ ಜೀವನ ನಡೆಸುವಂತೆ ವಿದ್ಯಾರ್ಥಿಗಳಿಗೆ ಕರೆ ನೀಡಿದರು. ಶಿಕ್ಷಣ ಪ್ರತಿಯೊಬ್ಬರಿಗೂ ಜೀವನದ ಬುನಾದಿ ಆಗಿರುತ್ತದೆ. ಇದನ್ನು ಮನಗೊಂಡು ಎಲ್ಲ ವಿದ್ಯಾರ್ಥಿಗಳು ಓದಿನ ಕಡೆಗೆ ಹೆಚ್ಚಿನ ಗಮನ ಹರಿಸಬೇಕೆಂದು ಕಿವಿ ಮಾತು ಹೇಳಿದರು. It's not that something big, but yes, I wanted to become an army officer since my childhood. So I decided I will go to NDA or IMA, whatever, but I will become an army officer. So I studied normal studies. I did my graduation, but from 10th onwards, I was focused to give examinations to prepare for NDA. Unfortunately, I didn't get selected in NDA, but then I didn't lose hope. I continued with the same preparations of mine. I joined NCC. I was in Andhra that time. I'm a C certificate holder. I did NCC. This was not to have to get into army through NCC, but yes, it helped me to know about the army and learn the values and what our army is all about. NCC gave me that kind of exposure because I was moving in that line. I wanted to be more in the army. I wanted always to wear this uniform. Now, in final year of my examinations, when I was in BSc second year, I appeared for this exam. I got selected. I went for one SST. I got selected. By the time before my final year exams of graduation, I was already I was selected. The moment I got my result, 15 days later, I was into academy. So it's not that for me. Maybe the same teachers and professors sitting over here. So you have to have a clear-cut aim. When you have got an aim, then you should know the route to achieve that aim. You have to have a complete roadmap, step by step. So when you have come here, come to this college, now you are going to be 3 or 4 years, whatever, when you do graduation or PG. So you have to have an aim, what I am going to do in this next 3 years when I am doing my graduation. Very clear cutting, whatever I want to become. Doctor, engineer, actor, businessman, entrepreneur, anything. These days, the opportunities which you have, we all sitting on this guys never had. You have got internet access with you. You have got so much of information available with you. Their professions have got diverse. They have increased. Earlier also we doctor, engineer, if you want to become something, the parents used to tell doctor, engineer, lawyer, or 3-4 professions, that's all. Or government jobs, IAS, IPS offices. But today, if you are a good cartoonist, you can earn still lot. You are into AI. ಕಾಲೇಜಿನ ಪ್ರಾಂಶುಪಾಲರಾದ ಮೇಜರ್ ಡಾಕ್ಟರ್ ರಾಘವ್ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ಅವರು ತಮ್ಮ ಭಾಷಣದಲ್ಲಿ ವಿದ್ಯಾರ್ಥಿಗಳಿಗೆ ತಮ್ಮ ಜೀವನದಲ್ಲಿ ಒಂದು ಮುಖ್ಯವಾದ ಗುರಿ ಹೊಂದಿರಬೇಕು. ಆ ಗುರಿಯನ್ನು ತಲುಪಲು ತಮ್ಮ ಹಿಂದೆ ಕಾಲೇಜಿನ ಗುರುಗಳು ಬೆನ್ನೆಲುಬು ಆಗಿರುತ್ತಾರೆ. ಶಿಕ್ಷಣ ಎಂಬುದು ಒಂದು ಅಸ್ತ್ರವಾಗಿದ್ದು ಅದನ್ನು ತಮ್ಮ ಉದ್ಧಾರ ಮತ್ತು ದೇಶದ ಉದ್ಧಾರಕ್ಕಾಗಿ ಬಳಸಬೇಕೆಂದು ಹೇಳಿದರು ಮತ್ತು ಕಾಲೇಜಿನಲ್ಲಿರುವ ಸೌಲಭ್ಯಗಳ ಬಗ್ಗೆ ಮಾಹಿತಿ ನೀಡಿದರು. ಪ್ರಾಧ್ಯಾಪಕರಾದ ಡಾಕ್ಟರ್ ತಿಪ್ಪೇಸ್ವಾಮಿ, ಡಾಕ್ಟರ್ ಶ್ರೀಧರ್ ಹೆಗಡೆ, ಶ್ರೀ ರವಿಶಂಕರ್ ಎಂಎನ್, ಡಾಕ್ಟರ್ ನಾಗರಾಜ್ ಕೆಪಿ, ಡಾಕ್ಟರ್ ವಿಜಯಲಲಿತಾ ಸಿ,
ಡಾಕ್ಟರ್ ನಯನ ಕಶ್ಯಪ್, ಡಾಕ್ಟರ್ BS ತಳವಾರ, ಡಾಕ್ಟರ್ ಶೈಲಶ್ರೀ ಮತ್ತು NCC ಸುಬೇದಾರ್ ಮೇಜರ್ ಸಿಜು ಪಿ ಅವರು ವಿದ್ಯಾರ್ಥಿಗಳಿಗೆ ಓರಿಯೆಂಟೇಷನ್ ಆಧಾರಿತ ಮಾಹಿತಿ ನೀಡಿದರು. ಕಾರ್ಯಕ್ರಮದಲ್ಲಿ ಕಾಲೇಜಿನ ಸಿಬ್ಬಂದಿಯಾದ ಚಂದ್ರಾವತಿ ಜಿ ಇವರು ಪ್ರಾರ್ಥಿಸಿ, ಡಾಕ್ಟರ್ ರೇಣುಶ್ರೀ HK ಅವರು ಅತಿಥಿಗಳನ್ನು ಪರಿಚಯಿಸಿದರು. ಡಾಕ್ಟರ್ ಶ್ರೀಧರ್ ಹೆಗಡೆ ಕಾರ್ಯಕ್ರಮದ ನಿರ್ವಹಣೆ, ಸ್ವಾಗತ ಮತ್ತು ವಂದನಾರ್ಪಣೆ ಮಾಡಿದರು. ಕಾಲೇಜಿನ ಎಲ್ಲ ಬೋಧಕ ಬೋಧಕೇತರ ಸಿಬ್ಬಂದಿಗಳು ಮತ್ತು ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಹಾಜರಿದ್ದರು.